ಸುವರ್ಣ. ವಾಹಿನಿಯ ಸುಪೇಕ್ಷಕರಿಗೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ಎರಡು ವಿಶೇಷತೆಗಳನ್ನು ಹೊತ್ತು ತರ್ತಾ ಇದೆ. ಒಂದು ರಥಸಪ್ತಮಿ ಹಾಗೂ ಇನ್ನೊಂದು ನಮ್ಮ ರಾಷ್ಟ್ರೀಯ ಹಬ್ಬವಾದಂತಹ ಗಣರಾಜ್ಯೋತ್ಸವ. ನಿಮಗೆಲ್ಲ ಈ ಎರಡೂ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಶಿವನೇ ಭಯಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರಗಂಗಾಧರನೇ. ವೀಕ್ಷಕರೇ, ನಾನಾಗಲೇ ಹೇಳಿದ ಹಾಗೆ ಇವತ್ತು ಎರಡು ಹಬ್ಬಗಳು. ಆ ರಥಸಪ್ತಮಿ ಮತ್ತು ಗಣರಾಜ್ಯೋತ್ಸವದ ವಿಶೇಷತೆಗಳೇನು, ಹಾಗೆ ಇವತ್ತು ಪಂಚಾಂಗಗಳೇನು, ಹಾಗೆ ಇವತ್ತು ರಾಶಿ ಭವಿಷ್ಯಗಳ ಫಲಾಫಲಗಳೇನು ಅಂತ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಷ್ಟಮಂಗಲ ಜ್ಯೋತಿಷ್ಯ ಪ್ರಖ್ಯಾತಿಯನ್ನು ಹೊಂದಿದಂತಹ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿಯವರು. ಬನ್ನಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಕೈಲಾಸೆ ಅಭಯದಾನ ಶೂಲ ಸಮರಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತಂ ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಮಮಂ ಸಂಜೀವನೀಂ ಭಾವಯೇ. ಶ್ರೀ ಗುರುಭ್ಯೋ ನಮಃ. ನಾನಾಗಲೇ ಹೇಳಿದ ಹಾಗೆ ಇವತ್ತು ಗಣರಾಜ್ಯೋತ್ಸವ ಹಾಗೂ ರಥಸಪ್ತಮಿ. ಈ ರಥಸಪ್ತಮಿಯ ಹಿನ್ನೆಲೆ ಏನು, ಹಾಗೆ ಈ ಗಣರಾಜ್ಯೋತ್ಸವದ ವಿಶೇಷತೆಗಳೇನು ಅಂತ ನಿಮ್ಮಿಂದ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗವನ್ನು ತಿಳಿಸ್ಕೊಡಿ ಗುರುಜಿ. ಜಯನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಕರ ತಿಂಗಳಿನಲ್ಲಿ 12ನೇ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಇವತ್ತಿನ ದಿವಸ ಸೋಮವಾರ, ತಾರೀಖು 26/1/2015. ರೇವತಿ ನಕ್ಷತ್ರ, ಸಿದ್ಧನಾಮಯೋಗ, ಗರಜಾಕರಣ, ಇದು ಎಲ್ಲವೂ ಸಹಿತವಾಗಿ ಸೇರಿರುವಂತಹದ್ದು ಇವತ್ತಿನ ಪಂಚಾಂಗವಾಗಿದೆ. ವೀಕ್ಷಕರೇ, ಇವತ್ತಿನ ಪಂಚಾಂಗವನ್ನ ತಿಳ್ಕೊಂಡಿದ್ದಾಯ್ತು. ಈಗ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಗುರುಜಿ ಹತ್ರ ಕೇಳೋಣ. ಗುರುಜಿ, ಇವತ್ತಿನ ದಿನ ರಥಸಪ್ತಮಿಯ ಬಗ್ಗೆ ತಿಳ್ಕೋಬೇಕು ಅಂತ ನಮ್ಮ ವೀಕ್ಷಕರು ತುಂಬಾ ಕಾತರದಿಂದ ಕಾಯ್ತಿರ್ತಾರೆ. ಅದರ ಹಿನ್ನೆಲೆಯನ್ನ ಹೇಳಿ. ಇವತ್ತಿನ ದಿವಸದ ವಿಶೇಷತೆಯನ್ನು ನಾವು ನೋಡುವಾಗ ಸಪ್ತಮಿ ತಿಥಿ ಹೇಳುವಂತಹದ್ದು ತುಂಬಾ ವಿಶೇಷವಾಗಿರುವಂತಹದ್ದು. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಅಂದ್ರೆ 7ನೇ ತಿಥಿ. ನೋಡಿ, ಇವತ್ತು ಸಪ್ತಮಿ ತಿಥಿ, ಇವತ್ತಿಗೆ ರಥಸಪ್ತಮಿ ಅಂತ ಹೆಸರು. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಗೆ ರಥಸಪ್ತಮಿ ಅಥವಾ ಅಚಲಾ ಸಪ್ತಮಿ ಅಂತಲೂ ಹೆಸರಿದೆ. ಸಪ್ತಮಿ ಹೇಳುವಂತಹ ವಿಶೇಷತೆಯೇ ತುಂಬ ವಿಶೇಷವಾಗಿರುವಂಥದ್ದು. 7 ಸಪ್ತಾಶ್ವರಥಮಾರೂಢಮ್ಮ. ನೋಡಿ, 7 ಕುದುರೆಗಳನ್ನು ಹತ್ತಿಕೊಂಡು ಬರುವಂತಹ ಸೂರ್ಯನಾರಾಯಣನ ದರ್ಶನ ಮಾಡುವಂತಹ ದಿವಸವಾಗಿದೆ ಇವತ್ತಿನ ದಿವಸ. ಸೂರ್ಯೋದಯಕ್ಕೆ ಸರಿಯಾಗಿ ನೀವೆಲ್ಲ ಇವತ್ತು ಸ್ನಾನವನ್ನು ಮಾಡಿದ್ದೀರಿ. ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಮಾಡದಿದ್ದಲ್ಲಿ ಈಗಲಾದರೂ ಮಾಡಿಕೊಳ್ಳಿ. ಎಕ್ಕದ ಎಲೆಯನ್ನು 7 ಎಲೆಯನ್ನು ಇವತ್ತಿನ ದಿವಸ ನೀವು ತೆಗೆದುಕೊಂಡು ಬಂದು ತಲೆಯ ಮೇಲ್ಭಾಗದಲ್ಲಿ 3 ಎಲೆಯನ್ನು, ಎಡಭುಜದ ಮೇಲೆ ಮತ್ತು ಬಲಭುಜದ ಮೇಲೆ 2 ಎಲೆಯನ್ನು ಇಟ್ಟುಕೊಂಡಲ್ಲಿ ಅಂದರೆ 7 ಎಲೆ ಆಗುತ್ತೆ. ಈ 7 ಎಲೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಗಂಡಸರೆಲ್ಲರೂ ಸಹಿತವಾಗಿ ಅಂದರೆ ಪುರುಷರೆಲ್ಲರೂ ಸಹಿತವಾಗಿ ಎಳ್ಳನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ನಾನವನ್ನು ಮಾಡತಕ್ಕದ್ದು. ಸ್ತ್ರೀಯರೆಲ್ಲರೂ ಅಕ್ಷತೆಯನ್ನು ಹಿಡಿದುಕೊಂಡು ಸ್ನಾನ ಮಾಡಬೇಕು. ಈ ರೀತಿಯಲ್ಲಿ ಮಾಡಿದಾಗ ಸಾಕ್ಷಾತ್ತಾಗಿ ಸಹಸ್ರಕಿರಣನಾದಂತಹ ಆದಿತ್ಯನಾದಂತಹ ದ್ವಾದಶಾತ್ಮ ದಿವಾಕರ 12 ಆತ್ಮವುಳ್ಳಂತಹ ದಿವಾಕರನು ಅಂದರೆ ಸೂರ್ಯನಾರಾಯಣನು ಸಾಕ್ಷಾತ್ತಾಗಿ ನಿಮಗೆ ಇವತ್ತಿನ ದಿವಸ ಅನುಗ್ರಹವನ್ನು ಮಾಡ್ತಾನೆ. ಈ ಅನುಗ್ರಹ ಇವತ್ತಿನ ದಿವಸವೇ ಯಾಕೆ ವಿಶೇಷ ಅಂತಂದ್ರೆ ಸಪ್ತಮಿ ತಿಥಿ. ನೋಡಿ, ನಮಗೆ ರಾಗಗಳು ಹೇಳಿರುವಂತಹದ್ದು 7 ರಾಗಗಳನ್ನು ಹೇಳಿದ್ದಾರೆ, 7 ಬಣ್ಣಗಳನ್ನು ಹೇಳಿದ್ದಾರೆ, ವಿಶೇಷವಾಗಿ 7 ಛಂದಸ್ಸುಗಳನ್ನು ಹೇಳಿದ್ದಾರೆ. ಸೂರ್ಯನಾರಾಯಣನ ಕುದುರೆ ರಥಕ್ಕೆ ಇರುವಂತಹ ಕುದುರೆಗಳು 7 ಅಂತ ಹೇಳಿದ್ದಾರೆ. ಈ 7 ಹೇಳುವಂತಹ ಶಬ್ದಕ್ಕೆ ತುಂಬಾ ವಿಶೇಷವಾಗಿರುವಂತಹದ್ದು. ಆದ್ದರಿಂದ ಈ 7ರ ಸಂಖ್ಯೆಯನ್ನ ಆಧಿಪತ್ಯವುಳ್ಳಂತಹ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಂತಹ ಸೂರ್ಯನಾರಾಯಣನು ಇವತ್ತು ಸೂರ್ಯ ಉದಯಕ್ಕೆ ಸರಿಯಾಗಿ ಉಷೆಯೊಂದಿಗೆ, ತನ್ನ ಪತ್ನಿಯಾದಂತಹ ಉಷೆಯೊಂದಿಗೆ, ತನ್ನ ಜೊತೆಯಲ್ಲಿರುವಂತಹ ಉಷೆಯೊಂದಿಗೆ ಅರುಣ ಮತ್ತು ಕಿರಣಗಳ ಸಹಿತವಾಗಿ, ಅರುಣೋದಯ ಮತ್ತು ಕಿರಣೋದಯ ಸಹಿತವಾಗಿ ಇವತ್ತಿನ ದಿವಸ ಪ್ರವೇಶ ಮಾಡಿದ್ದಾನೆ.
ಅದು ತುಂಬ ವಿಶೇಷವಾಗಿರುವಂಥದ್ದು. ಅದರ ಜೊತೆಯಲ್ಲೇ ಇವತ್ತಿನ ದಿವಸ ಗಣರಾಜ್ಯೋತ್ಸವ ಬೇರೆ. ಹೀಗಾಗಿ ಎರಡು ವಿಶೇಷತೆಯನ್ನು ಹೊತ್ತು ಬಂದಂತಹ ಸಪ್ತಮಿ ತಿಥಿಯಾಗಿದೆ. ಅಂದರೆ ಒಂದು ರಥಸಪ್ತಮಿ, ಎರಡನೇದಾಗಿ ಗಣರಾಜ್ಯೋತ್ಸವ. ಹೀಗಾಗಿ ಈ ಎರಡು ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ಹೊತ್ತಿರುವಂತಹ ದಿವಸ ಇವತ್ತಿನ ದಿವಸ ಸೋಮವಾರ ದಿವಸ. ಸೋಮ ಅಂತಂದರೆ ಇಲ್ಲಿ ಚಂದ್ರನ ವಿಶೇಷತೆ ಆದರೂ ಸಹಿತವಾಗಿ ನಾವು ಶಿವನನ್ನು ಆರಾಧನೆ ಮಾಡುವಂತಹ ದಿವಸವಾಗಿದೆ. ಹೀಗಾಗಿ ಶಿವನಿಗೆ ತುಂಬ ವಿಶೇಷವಾದದ್ದು. ನೋಡಿ, ಸೂರ್ಯನಿಗೂ ಶಿವನಿಗೂ ಏನು ಸಂಬಂಧ ಅಂತ ಕೇಳ್ಬೋದು. ಇಲ್ಲೊಂದು ವಿಶೇಷತೆ ಇದ್ದೇ ಇದೆ. ಅರ್ಕಶಂಭುರುದಾಗೃತಃ. ನೋಡಿ, ಸೂರ್ಯನಿಂದ ಯಾವ್ದಾದ್ರು ತೊಂದರೆಗಳಾಗಿದೆ ಹೇಳಿದ್ರೆ, ಜಾತಕದಲ್ಲಿ ಸೂರ್ಯನು ಕೆಟ್ಟಿದ್ದಾನೆ ಅಂತಾದರೆ, ಅಥವಾ ಕೆಡುಕೊಳ್ಳಂತಹ ಸ್ಥಾನದಲ್ಲಿದ್ದಾನೆ ಅಂತಾದರೆ, ಅಥವಾ ಪಾಪಗ್ರಹಗಳಿಂದ ಮಿಳಿತರಾಗಿದ್ದಾನೆ ಅಂತಾದರೆ, ಅಥವಾ ಪಾಪಗ್ರಹಗಳ ದಶಾಭುಕ್ತಿಗಳು ಸೇರಿರುವಂತಹದ್ದಾಗಿದ್ದಲ್ಲಿ ಅಂತಹ ಸೂರ್ಯನಿಗೆ ವಿಶೇಷವಾಗಿ ಅರ್ಕಶಂಭು ಉದಾಹೃತಃ, ಶಂಭುವಿನ ಆರಾಧನೆಯನ್ನು ಮಾಡಬೇಕು ಹೇಳುವಂಥದ್ದು ವಿಶೇಷವಾಗಿರುವಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಶಿವನ ಆರಾಧನೆಯನ್ನು ಯಾರು ಜಾಸ್ತಿಯಾಗಿ ಮಾಡಿಕೊಳ್ತಾರೆಯೋ, ಸೂರ್ಯನಾರಾಯಣನ ಉಪಾಸನೆಯನ್ನು ಯಾರು ಜಾಸ್ತಿಯನ್ನು ಮಾಡಿಕೊಳ್ತಾರೆಯೋ, ಯಾರು ಅರ್ಕದ ಗಿಡದ ಭಾಗದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ತಾರೆಯೋ ಅಂಥವರಿಗೆಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ವಿಶೇಷವಾಗಿರುವಂತಹ ದಿವಸವಾಗಿದೆ. ಅದರ ಜೊತೆಯಲ್ಲಿ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ. ನೋಡಿ, ಜಗತ್ತಿಗೆ ಬೆಳಕನ್ನು ಕೊಡಬಲ್ಲಂತಹ ಸೂರ್ಯನಾರಾಯಣ ಮಹಾದ್ಯುತಿ ಅಂತ ಹೆಸರು. ಅದರ ಜೊತೆಯಲ್ಲಿ ಕಾಶ್ಯಪೇಯಂ, ಕಶ್ಯಪ ಸಂಭೂತನಾದಂಥವನು. ಆದಿತೇಯ, ಅದಿತಿಯ ಗರ್ಭ ಸಂಭೂತ, ಮೊದಲನೇ ವ್ಯಕ್ತಿ ಸೂರ್ಯನಾರಾಯಣ, ಲೋಕಕ್ಕೆ ಕರ್ಮಸಾಕ್ಷಿ. ಅದರ ಜೊತೆಯಲ್ಲಿ ಜಪಾ ಕುಸುಮ ಸಂಕಾಶಂ. ನೋಡಿ, ಜಪಾ ಕುಸುಮ ಅಂತಂದ್ರೆ ದಾಸವಾಳದ ಹೂವು ಅಂತ. ದಾಸವಾಳದ ಹೂವಿನ ಕುಸುಮ ಯಾವುದು ಇರ್ತಿದೆಯೋ ಆ ರೀತಿಯಂತಹ ಬಣ್ಣವುಳ್ಳವನು ಯಾವನಾಗಿದನೋ ಅವನು ಸೂರ್ಯನಾರಾಯಣ ಅಂತ. ಅಂತಹ ಸೂರ್ಯನಾರಾಯಣನನ್ನ ಇವತ್ತಿನ ದಿವಸ ಪೂಜೆಯನ್ನು ಮಾಡುವುದರಿಂದ ಸೂರ್ಯೋದಯಕ್ಕೆ ಸರಿಯಾಗಿ ಅಥವಾ ಇನ್ನು ಮೇಲಾದರೂ ಮಧ್ಯಾಹ್ನದ ಕಾಲದಲ್ಲಾದರೂ ಸಹಿತವಾಗಿ ಸೂರ್ಯನಾರಾಯಣನಿಗೆ ಗೋಧಿ ಪಾಯಸವನ್ನು ಮಾಡುವುದರಿಂದ, ಗೋಧಿಗೆ ಯವಕ್ಕೆ ಅಧಿಪತಿ ಸೂರ್ಯ, ಹೀಗಾಗಿ ಗೋಧಿ ಪಾಯಸವನ್ನು ಮಾಡಿ ಸೂರ್ಯನಾರಾಯಣನಿಗೆ ಇಟ್ಟು ನಮಸ್ಕಾರವನ್ನು ಮಾಡಿ ನೀವು ಸ್ವೀಕಾರ ಮಾಡುವುದರಿಂದ ನಿಮ್ಮ ದೈಹಿಕವಾದಂತಹ ಎಲ್ಲ ರೋಗವನ್ನು ಶಮನ ಮಾಡಿಕೊಳ್ಳುವಂತಹ ಶಕ್ತಿ ಇದೆ. ಅದರ ಜೊತೆಯಲ್ಲಿ ದಾಸವಾಳದ ಮಹತ್ವವು ತುಂಬ ವಿಶೇಷವಾಗಿರುವಂತಹದ್ದು. ಸೂರ್ಯನಾರಾಯಣನ ಪ್ರತೀಕವಾಗಿರುವಂತಹ ದಾಸವಾಳ, ಕೆಂಪು ದಾಸವಾಳ, ಬಿಳೆ ದಾಸವಾಳ, ದಾಸವಾಳದಲ್ಲೂ ಹಲವು ವಿಧಾನಗಳಿದ್ದಾವೆ. ಅದರಲ್ಲಿ ಬಿಳೆ ದಾಸವಾಳದ ಏನು ಹೂವಿದೆಯೋ ಅದು ತುಂಬ ಉಪಯುಕ್ತವಾಗಿರುವಂಥದ್ದು, ಔಷಧ ವಿಶೇಷವನ್ನು ಹೊತ್ತು ತಂದಿರುವಂಥದ್ದು. ಬಿಳೆ ದಾಸವಾಳದ ಬೇರನ್ನು ತೆಗೆದು ನೆಕ್ಕುವುದರಿಂದ ಬಾಯಿಯಲ್ಲಿ ಹುಣ್ಣಾಗೋದಿಲ್ಲ, ಅಥವಾ ದೈಹಿಕವಾಗಿ ಯಾವುದಾದ್ರು ತೊಂದರೆಗಳು ಕಂಠದಲ್ಲಿ ಉಂಟಾಗಿದೆ ಹೇಳಾದರೆ ಆ ಕಂಠ ರೋಗವನ್ನು ಶಮನ ಮಾಡುವಂತಹ ಶಕ್ತಿ ದಾಸವಾಳದ ಹೂವಿನಲ್ಲಿದೆ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಆ ದಾಸವಾಳದ ಹೂವನ್ನು ನೀವು ಬಾಯಿಯಲ್ಲಿ ಇಟ್ಟುಕೊಂಡು ಜಗದ್ರೆ ನಿಮಗೆ ಸಾಕ್ಷಾತ್ತಾಗಿ ಬಾಯಿಯಲ್ಲಿ ಹುಣ್ಣಾಗಿದ್ದಲ್ಲಿ, ಸ್ವಲ್ಪ ಉಷ್ಣ ಪ್ರಕೃತಿ ಉಳ್ಳಂತಹ ವ್ಯಕ್ತಿಗಳಿಗೆ ಬಾಯಿ ಹುಣ್ಣಾಗುವಂಥದ್ದು ಜಾಸ್ತಿ, ಅಂಥದ್ದನ್ನೆಲ್ಲವನ್ನು ಮಾಡುವಂತಹ ಪರಿಹಾರ ಮಾಡುವಂತಹ ಶಕ್ತಿ ಉಳ್ಳಂತಹ ದಾಸವಾಳಕ್ಕೆ ಅಧಿಪತಿಯಾದಂತಹ ಸೂರ್ಯನಾರಾಯಣನ ಉಪಾಸನೆಯನ್ನು ಇವತ್ತಿನ ದಿವಸ ಮಾಡಿಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಮಿತ್ರಾಯ ನಮಃ. ಅವನು ಜಗತ್ತಿಗೆ ಮಿತ್ರ, ಕರ್ಮಸಾಕ್ಷಿ, ಅವಿಘ್ನಕೃತೋ, ವಿಘ್ನಗಳನ್ನೆಲ್ಲವನ್ನು ಹೋಗಲಾಡಿಸುವಂತಹ ಶಕ್ತಿ ಇದೆ. ಅದರಿಂದ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಯಶಸ್ಸಾಗುತ್ತೆ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ರಥಸಪ್ತಮಿಯ ವಿಶೇಷತೆ ಏನಂತ ನಮ್ಮ ಗುರುಜಿ ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ರು. ನಮಗೆ ಸಾಕಷ್ಟು ಕಡೆಗಳಿಂದ SMS ಬಂದಿದೆ, ಅವರಿಗೆಲ್ಲ ಕರೆ ಮಾಡೋದಿದೆ, ಹಾಗೆ ಸಾಕಷ್ಟು ಲೆಟರ್ ಕೂಡ ಬಂದಿದೆ. ಅದನ್ನೆಲ್ಲ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಗುರುಜಿ, ಇವತ್ತಿನ ದಿನ 2 ವಿಶೇಷತೆ ಇದೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿನ ವಿಶೇಷದಲ್ಲಿ ಮೇಷಾದಿ ರಾಶಿಗಳ ಭವಿಷ್ಯ ಏನು ಅಂತ ತಿಳಿಸ್ತೀವಿ. ಮೇಷರಾಶಿಯವರಿಗೆ ಈ ದಿವಸ ತುಂಬ ವಿಶೇಷವಾಗಿ ನೋಡಿ, ರಾಷ್ಟ್ರಾಧಿಪತಿಯಂತಹ ಕುಜನು ಏಕಾದಶ ಭಾವದಲ್ಲಿ ಶುಕ್ರನೊಟ್ಟಿಗೆ ನಿಂತುಕೊಂಡಿದ್ದಾನೆ, ಧನಾಧಿಪತಿಯ ಒಟ್ಟಿಗೆ. ಹೀಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇವತ್ತಿನ ದಿವಸ ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸುವಂತಹ ಸಾಧ್ಯತೆಗಳು, ಹಣಕಾಸಿನ ವಿಚಾರದಲ್ಲೂ ಸಹಿತವಾಗಿ ವಿಶೇಷ ಆದ್ಯತೆಯನ್ನು ಕೊಡಲಿಕ್ಕಿದ್ದೀರಿ ಇವತ್ತಿನ ದಿವಸ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ತುಂಬ ವಿಶೇಷವಾಗಿರುವಂಥದ್ದು ಗಣರಾಜ್ಯೋತ್ಸವ. ತುಂಬ ಮಿಸ್ ಮಾಡ್ಕೊಳ್ಬಾರ್ದು ಇದನ್ನು, ಯಾಕೆಂತಂದರೆ ನಾವು ಪ್ರತಿ ವರ್ಷವೂ ಸಹಿತವಾಗಿ ಈ ಆಚರಣೆ ಮಾಡುವಂತಹ ದಿವಸವಾಗಿದೆ. ಇವತ್ತಿನ ದಿವಸ ನಮ್ಮ ಧ್ವಜಕ್ಕೆ, ನಮ್ಮ ಜನ್ಮಭೂಮಿಗೆ ವಿಶೇಷವಾಗಿ ಗೌರವವನ್ನು ತಂದುಕೊಡುವಂತಹ ದಿವಸವಾಗಿದೆ. ಜನನಿಗೆ ಮತ್ತು ಜನ್ಮಭೂಮಿಗೆ, ಧ್ವಜಕ್ಕೆ, ಇದು ಮೂರಕ್ಕೂ ಸಹಿತವಾಗಿ ವಿಶೇಷವಾಗಿ ನಾವು ಗೌರವವನ್ನು ಕೊಡಲೇಬೇಕು. ಅದನ್ನು ಮಾಡಿಕೊಳ್ಳಿ, ಖಂಡಿತವಾಗಿಯೂ ಯಶಸ್ಸುಂಟಾಗ್ತದೆ. ಮೇಷರಾಶಿಯವರ ಫಲವಾಗಿದೆ.
ಮೇಷರಾಶಿಯಲ್ಲಿ ತೊಂದರೆಯಲ್ಲಿ, ಕಷ್ಟದಲ್ಲಿ, ಆಪತ್ತಿನಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಇವತ್ತಿನ ದಿವಸ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡುವುದರಿಂದ ನೋಡಿ, ನಿಮಗೆ ಪಂಚಮಾಧಿಪತಿ, ಬುದ್ಧಿಸ್ಥಾನಾಧಿಪತಿ, ಜ್ಞಾನಾಧಿಪತಿ, ಅದರ ಜೊತೆಯಲ್ಲಿ ನಿಮ್ಮ ಚೈತನ್ಯವನ್ನು ಹೆಚ್ಚಿಸುವಂತಹ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಇವತ್ತಿನ ದಿವಸ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕಪ್ಪ ಆಗಿದ್ರೆ ಸೂರ್ಯನಾರಾಯಣನಿಗೆ ಅಂತಂದರೆ, ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಇದು ಸೂರ್ಯನಾರಾಯಣದ ಗಾಯತ್ರಿ ಮಂತ್ರ. ಇದನ್ನು ಪಠನ ಮಾಡಿ. ಒಮ್ಮೆ ಗೊತ್ತಾಗದಿದ್ದಂತಹ ಪಕ್ಷದಲ್ಲಿ ಇವತ್ತಿನ ದಿವಸ ಸೂರ್ಯನಾರಾಯಣನಿಗೆ ಪ್ರೀತಿಯಾದಂತಹ ದಾಸವಾಳದ ಹೂವನ್ನು, ಕೆಂಪು ದಾಸವಾಳದ ಹೂವನ್ನಾಗಲಿ ಅಥವಾ ಬಿಳಿ ದಾಸವಾಳದ ಹೂವನ್ನಾಗಲಿ ಅದನ್ನು ಕೈಯಲ್ಲಿ ಬೊಗಸೆಯಲ್ಲಿ ಹಿಡಿದುಕೊಂಡು ಸೂರ್ಯನಾರಾಯಣನಿಗೆ ಒಂದು ನಮಸ್ಕಾರವನ್ನು ಮಾಡಿ ಎಕ್ಕೆ ಗಿಡದ ಮೂಲದಲ್ಲಿ ಹಾಕಿಬಿಡಿ. ಅದು ಒಮ್ಮೆ ಆಗದಿದ್ದಲ್ಲಿ ನಿಮ್ಮ ಮನೆಯ ವಾಸ್ತು ಬಾಗಿಲದ ಮುಂಭಾಗದಲ್ಲಿ ಹಾಕಿದರೂ ಸಹಿತವಾಗಿ ಸೂರ್ಯನಾರಾಯಣನಿಗೆ ಸಮರ್ಪಣೆಯಾಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರ ಫಲಾಫಲಗಳನ್ನು ಚಿಂತನೆ ಮಾಡುವಾಗ ವೃಷಭ ರಾಶಿಗೆ ಸುಖಸ್ಥಾನಾಧಿಪತಿ ರವಿ ಆಗಿದ್ದಾನೆ. ರವಿಯು ಶತ್ರುವಿನ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಶತ್ರುಗಳ ಕಾಟ ಜಾಸ್ತಿ ಆಗುವಂತಹ ಸಂದರ್ಭ. ಇವತ್ತಿನ ದಿವಸ ಶತ್ರುಗಳಿಂದ ಸಾಕಷ್ಟು ಅವಹೇಳನದ ಮಾತುಗಳನ್ನು ಕೇಳಬೇಕಂತಹ ಸನ್ನಿವೇಶ ಇದೆ. ಧನಾಧಿಪತಿ ಅಂತ ಬುಧನು ಸಹಿತವಾಗಿ ಅಲ್ಲೇ ಸೇರ್ಕೊಂಡು ಬಿಟ್ಟಿದ್ದಾನೆ. ರವಿ ಬುಧರ ಯುತಿ ನೋಡಿ, ರವಿ ಬುಧರ ಯುತಿ ಆಯಿತು ಹೇಳಿದ್ರೆ ನಿಪುಣ ಯೋಗ ಅಂತ ಹೇಳಲ್ಪಡ್ತದೆ. ಮನುಷ್ಯನಿಗೆ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡುವಂತಹದ್ದು, ಕೀರ್ತಿಯನ್ನು ಹೆಚ್ಚು ಮಾಡುವಂತಹದ್ದು, ಗೌರವವನ್ನು ಕೊಡುವಂತಹದ್ದು, ಸ್ಥಾನಮಾನ ಪ್ರತಿಷ್ಠೆಗಳನ್ನು ಕೊಡುವಂತಹದ್ದು ಈ ರವಿ ಬುಧರ ಯುತಿಯಿಂದ ಬರುವಂತಹದ್ದು. ಅಂತಹ ಯೋಗ ಇವತ್ತಿನ ದಿವಸ ನಿಮಗೆ ಭಾಗ್ಯಸ್ಥಾನದಲ್ಲಿ ನಿಂತ್ಕೊಂಡಿದೆ. ಹೀಗಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಸುರಳಿತವಾಗಿ, ಸರಳವಾಗಿ ಮಾಡಿಕೊಳ್ಳುವಂತಹ ದಿವಸವಾಗಿದೆ. ಯಾವ ಯೋಚನೆ ಮಾಡೋದು ಬೇಡ. ಇವತ್ತಿನ ದಿವಸ ಒಳ್ಳೆಯ ದಿವಸ. ಆದರೂ ಸಹಿತವಾಗಿ ನಿಮಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಕರ್ಮಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಕರ್ಮಸ್ಥಾನದಲ್ಲಿ ಕುಜನ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ. ಹೀಗಾಗಿ ಕುಜನ ಒಟ್ಟಿಗೆ ನಿಂತಲ್ಲಿ ಸ್ವಲ್ಪ ಏನೋ ತೊಂದರೆ ಆಗುವಂತಹ ಸಾಧ್ಯತೆ, ಕುಜನರಿಂದ ತೊಂದರೆ ಆಗುವಂತಹದ್ದು. ಆದ್ದರಿಂದ ಶಕ್ತಿಹಸ್ತಂ ವಿರೂಪಾಕ್ಷಂ ಶಿಖಿವಾಹಂ ಷಡಾನನಂ ದಾರುಣಂ ರಿಪುರೋಗಘ್ನಂ ಭಾವಯೇ ಕುಕ್ಕುಟಧ್ವಜಂ. ನೋಡಿ, ರಿಪುಗಳು ಮಾಡುವಂತಹ ಎಲ್ಲ ಏನು ಚಟುವಟಿಕೆಗಳಿದೆಯೋ, ಕಾರ್ಯಚಟುವಟಿಕೆಗಳು, ಅದಕ್ಕೆ ವಿಘ್ನಗಳನ್ನುಂಟು ಮಾಡುವಂತಹ ಅಧಿಪತಿ ಸುಬ್ರಹ್ಮಣ್ಯ. ಆದ್ದರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ನಿಮಗೆ ಸರಳವಾದ ದಿವಸವಾಗುತ್ತೆ. ಇನ್ನು ಮಿಥುನ ರಾಶಿಯವರ ಫಲಾಫಲಗಳನ್ನು ನೋಡುವಾಗ ರಾಶ್ಯಾಧಿಪತಿಯಾದಂತಹ ಬುಧನು ಅಷ್ಟಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ದುಃಖ ಸ್ಥಾನದಲ್ಲಿ. ಇವತ್ತು ಯಾವುದಾದ್ರೂ ಒಂದು ವಿಷಯದಲ್ಲಿ ನಿಮಗೆ ದುಃಖ ಉಂಟಾಗುವಂತಹ ಸಾಧ್ಯತೆಗಳು. ನಿಮ್ಮ ರಾಶ್ಯಾಧಿಪತಿ, ಲಗ್ನಾಧಿಪತಿ ಅವನು ಜನ್ಮರಾಶ್ಯಾಧಿಪತಿ, ಸುಖ ಸ್ಥಾನಾಧಿಪತಿ ಹೌದು, ಮನೆಯ ಸ್ಥಾನಾಧಿಪತಿ. ಹೀಗಾಗಿ ಮನೆಗೆ ಹೋಗುವಾಗ ಮನೆಯಲ್ಲಿ ಏನಾದರೂ ಒಂದು ತೊಂದರೆಗಳನ್ನು ಕಾಡಲಿಕ್ಕಿದ್ದೀರಿ. ಮನೆಯಲ್ಲಿರುವಂತಹ ವ್ಯಕ್ತಿಗಳು, ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ, ಯಾವುದಾದ್ರೂ ಒಂದು ಸಣ್ಣ ತೊಂದರೆಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಸ್ತ್ರೀಯರಿಗೂ ಸಹಿತವಾಗಿ ಇವತ್ತಿನ ದಿವಸ ವಿಶೇಷವಾದ ದಿವಸವಾದರೂ ಸಹಿತವಾಗಿ ಇವತ್ತಿನ ದಿವಸ ಅವಹೇಳನದ ಮಾತನ್ನು ಕೇಳುವಂತಹ ಸನ್ನಿವೇಶ ಬಂದಿತ್ತು. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಇವತ್ತಿನ ದಿವಸ ನಿಮಗೆ ಪರಿಹಾರ ರೂಪದಲ್ಲಿ ಲಕ್ಷ್ಮೀನಾರಾಯಣನ ಆರಾಧನೆಯನ್ನಾಗಲಿ ಅಥವಾ ಸೂರ್ಯನಾರಾಯಣನ ಆರಾಧನೆಯನ್ನಾಗಲಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಾರಾಯಣನ ಸೇವೆ ಮಾಡೋದರಿಂದ ಇವತ್ತಿನ ಸಂಕಷ್ಟಗಳೆಲ್ಲವೂ ಪರಿಹಾರವಾಗುತ್ತೆ. ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗೋಧಿಯನ್ನು ನೆನೆ ಹಾಕ್ಕೊಳ್ಳಿ ಅಥವಾ ಗೋಧಿ ರವೆಯನ್ನು ನೆನೆಸಿಟ್ಕೊಳ್ಳಿ. ಅದನ್ನು ಬೇಯಿಸಿದ ನಂತರ ಸ್ವಲ್ಪ ಅದಕ್ಕೆ ಬೆಲ್ಲವನ್ನು ಸೇರಿಸಿ. ಯಾಕೆಂದರೆ ಗುರು ಬೆಲ್ಲಕ್ಕೆ ಅಧಿಪತಿ. ಆ ಬೆಲ್ಲವನ್ನು ಸೇರಿಸುವಾಗ ಗುರುವಿನ ಶಕ್ತಿ ಅದರಲ್ಲಿ ಅಡಕವಾಗಿರ್ತದೆ ಗೋಧಿಯಲ್ಲಿ. ಆ ಗೋಧಿಯನ್ನಾಗಲಿ ಅಥವಾ ಗೋಧಿ ರವೆಗೆ ಬೆಲ್ಲವನ್ನು ಸೇರಿಸಿ ಅದರಿಂದ ಮಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಅದರಿಂದ ಒಂದು ಪಾಯಸವನ್ನು ತಯಾರು ಮಾಡಿ. ಆ ಪಾಯಸವನ್ನು ತಯಾರು ಮಾಡಿಬಿಟ್ಟು ನಿಮ್ಮ ಮನೆ ದೇವರಿಗೆ ಸೂರ್ಯನಾರಾಯಣನ ಹೆಸರಿನಲ್ಲಿ ಅದನ್ನು ಸಮರ್ಪಣೆ ಮಾಡಿ. ಅರ್ಥಾತ್ ಅದನ್ನು ದೇವರ ಮುಂಭಾಗದಲ್ಲಿಟ್ಟು ನಮಸ್ಕಾರವನ್ನು ಮಾಡಿ ಆನಂತರದಲ್ಲಿ ಅದನ್ನು ಸ್ವೀಕಾರ ಮಾಡಿ. ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಸೂರ್ಯನಿಂದ ಆರೋಗ್ಯವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದಾನೆ. ಹೀಗಾಗಿ ಗೋಧಿಯನ್ನು ನಾವು ದೇಹಕ್ಕೆ ಉಪಯೋಗಿಸೋದ್ರಿಂದ ಆರೋಗ್ಯ ವೃದ್ಧಿಯಾಗ್ತದೆ. ಗೋಧಿಯನ್ನು ದಾನ ಮಾಡೋದ್ರಿಂದಲೂ ಸಹಿತವಾಗಿ ಆರೋಗ್ಯ ವೃದ್ಧಿ ಆಗ್ತದೆ. ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಶುಭ ಉಂಟಾಗ್ತದೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾನು ಆಗಲೇ ಹೇಳಿದ ಹಾಗೆ ನಮಗೆ ಮೂಲೆಯಿಂದ, ಕರ್ನಾಟಕದ ಮೂಲೆಯಿಂದ ನಮಗೆ SMS ಬರ್ತಾ ಇವೆ. ಹಾಗೆ ನಾವು SMS ಕಳಿಸಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಕಾಲ್ ಮಾಡಿ ಅವರ ಸಮಸ್ಯೆಗಳೇನು ಅಂತ ಕೇಳ್ತೀವಿ. ನಿಮಗೂ ಕೂಡ ಗುರುಜಿ ಹತ್ರ ಮಾತಾಡಬೇಕು, ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬೇಕು ಅಂತ ಇದ್ದರೆ ನಮ್ಮ TV ಪರದೆ ಮೇಲೆ ಒಂದು ನಂಬರನ್ನು ಕೊಡಲಾಗ್ತಾ ಇದೆ. ಆ ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರನ್ನು ಕಳಿಸಿದ್ರೆ ನಾವು ನಿಮಗೆ ಕಾಲ್ ಮಾಡ್ತೀವಿ. ಈಗ ಸ್ನೇಹ ಅನ್ನೋರಿಗೆ ಕರೆ ಮಾಡಿದ್ದೀವಿ, ಅವರೊಂದಿಗೆ ಮಾತಾಡೋಣ. ಹಲೋ ಹಲೋ ಸ್ನೇಹ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್, ನಾ ಗುರುಜಿ ಹತ್ರ ಮಾತಾಡಬೇಕು. ಖಂಡಿತ ಅಮ್ಮ, ಯಾರ ಬಗ್ಗೆ ಕೇಳಬೇಕು?
ನನ್ನ ಬಗ್ಗೆ ಮತ್ತೆ ನನ್ನ ಫ್ರೆಂಡ್ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಬಗ್ಗೆ ಕೇಳಿ. ಹಾ, ಗುರುಜಿ ಹತ್ರ ಕೊಡ್ತೀರಾ? ಹಾ, ಕೊಡ್ತೀವಿ ಮಾ. ಫಸ್ಟು ನಿಮ್ಮ ಬಗ್ಗೆ ಇವತ್ತು ಕೇಳ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಅವರಿಗೆ ಈ ನಂಬರನ್ನು ಕೊಡಿ. ಅವ್ರು SMS ಕಳಿಸಿದ ನಂತರ ನಾವು ಕಾಲ್ ಮಾಡ್ತೀವಿ. ಇಲ್ಲ, ನನ್ನ ಹತ್ರನೇ ಇದ್ದಾರೆ ಇವಾಗ, ಅದಕ್ಕೆ. ಆಯ್ತಮ್ಮ, ನಾವು ಇನ್ನೊಂದ್ಸಲಿ ಅವ್ರಿಗೆ ಕಾಲ್ ಮಾಡ್ತೀವಿ. ಈಗ ನಿಮ್ಮ ಬಗ್ಗೆ ಕೇಳ್ಕೊಳ್ಳಿ. ಗುರುಜಿ ಇದ್ದಾರೆ, ಮಾತಾಡಿ ಸ್ನೇಹ. ಹಾ, ಸರಿ ಸರಿ. ಸರ್, ನಾ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾ ಇದ್ದೀನಿ, ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್. ಬ್ಲಡ್ ಚೆಕಪ್ ಮಾಡ್ತಾರಲ್ಲ? ಹೌದು, ಗೊತ್ತಾಯ್ತು, ಹೇಳಿ. ಅದ್ ಟೆಕ್ನಿಷಿಯನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಜುಕೇಶನ್ ನಲ್ಲಿ ಪ್ರಾಬ್ಲಮ್ ಇದೆ. ಎಲ್ಲಾ ಸ್ಟಡಿ ಮಾಡ್ತೀವಿ, ಎಕ್ಸಾಮ್ಸ್ ಹೋದ ತಕ್ಷಣ ಅನ್ಬ್ಯಾಲೆನ್ಸ್ ಆಗ್ಬಿಡ್ತದೆ ಎಲ್ಲ. ಸರಿ ಅಮ್ಮ, ನಿಮ್ಮ ನಕ್ಷತ್ರ ಯಾವ್ದು ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಸರ್. ನಿಮ್ಮ ಗೊತ್ತಿಲ್ವಾ? ಹಾಗಿದ್ರೆ ರಾಶಿ ಕುಂಭ ಅದ ರೀ. ಕುಂಭರಾಶಿ. ಹಾ, ಸರಿ. ನಿಮ್ಮ ಹೆಸರಿಗೆ ಹೇಳ್ತಾ ಇದ್ದೀರಿ ಅಂತ ಕಾಣುತ್ತೆ. ನೀವು ಒಂದು ಕೆಲಸ ಮಾಡಿ, ಒಂದು 108ರ ಒಳಗೆ ಒಂದು ಸಂಖ್ಯೆಯನ್ನು ಹೇಳಿ. ಸ್ನೇಹ ಅವರೇ, 1ರಿಂದ 108ರ ಒಳಗೆ ಒಂದು ಸಂಖ್ಯೆಯನ್ನು ಹೇಳಿ. 8 ಹೇಳುವಂತಹ ಸಂಖ್ಯೆಯನ್ನು ಹೇಳಿದಿರಿ. ನೋಡಿ, ಮೇಷರಾಶಿ ಉದಯ ಆಗೋಯ್ತು. ಮೇಷರಾಶಿ ಅಧಿಪತಿ ಕುಜ, ಕುಜನಿಗೆ ರಕ್ತಕ್ಕೆ ಅಧಿಪತಿ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟದ್ದೇ ನೀವು ವ್ಯವಹಾರ ಇದನ್ನು ಮಾಡ್ತಾ ಇದ್ದೀರಲ್ವಾ? ಅಲ್ವಾ? ನೋಡಿ, ಅದೇ ಸಂಖ್ಯೆಯನ್ನೇ ಹೇಳಿದಿರಿ. ಆದ್ರಿಂದ ಖಂಡಿತವಾಗಿಯೂ ಕುಜನ ಅನುಗ್ರಹ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಬಣ್ಣದ ಬಟ್ಟೆಯನ್ನು ನೀವು ಉಡೋದ್ರಿಂದ ನಿಮ್ಮ ಈ ವೃತ್ತಿ ಜೀವನ ಇದೆಯಲ್ಲ, ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಕೆಂಪು ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ. ನೀವು ಯಾವುದೇ ಬಟ್ಟೆ ಇರಲಿ, ಅದರಲ್ಲಿ ಸ್ವಲ್ಪ ಕೆಂಬಣ್ಣ ಇರಲಿ. ಆ ಕೆಂಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ ನಿಮಗೆ ಅನುಕೂಲ ಚೆನ್ನಾಗುತ್ತೆ. ನೀವು ಒಳ್ಳೆ ಉದ್ಯೋಗಸ್ಥಿಯಾಗುವಂತಹ ಸುಯೋಗ ಇದೆ. ಹೀಗಾಗಿ ಇದನ್ನು ಮಾಡ್ಕೊಳ್ಳಿ, ಯಶಸ್ಸಾಗುತ್ತೆ. ಧನ್ಯವಾದಗಳು ಗುರುಜಿ. ಸ್ನೇಹ ಅವರೇ, ನಿಮಗೆ ವಿದ್ಯೆ ಒಲಿಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ಹಾರೈಸ್ತಾ ಇದ್ದೀವಿ. ವೀಕ್ಷಕರೇ, ಇನ್ನೂ ಸಾಕಷ್ಟು SMS ಬಂದಿದೆ. ನಾವು ಸಾಕಷ್ಟು ಕರೆಗಳನ್ನು ಮಾಡಬೇಕಾಗಿದೆ. ಹಾಗೆ ಇವತ್ತಿನ ಕಾರ್ಯಸಿದ್ಧಿಯಲ್ಲಿ ಏನಿದೆ, ಹಾಗೆ ಇವತ್ತು ನಿತ್ಯ ಜ್ಞಾನದಲ್ಲಿ ಏನಿದೆ, ಇನ್ನು ಸಾಕಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಈಗ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗುರುಜಿ, ಇವತ್ತಿನ ದಿನ ಕರ್ಕಾಟಕಾಧಿ ರಾಶಿಗಳ ಭವಿಷ್ಯ ಏನು ಅಂತ ತಿಳಿಸ್ಕೊಡಿ. ಖಂಡಿತವಾಗಿ ಅಮ್ಮ. ಕರ್ಕಾಟಕ ರಾಶಿಯವರ ಫಲಾಫಲಗಳನ್ನು ನಾವು ಈ ದಿವಸ ಚಿಂತನೆಯನ್ನು ಮಾಡುವಾಗ, ಕರ್ಕಾಟಕ ರಾಶಿಯಲ್ಲೇ ಗುರು ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ ನೋಡಿ ಕರ್ಕಾಟಕ ರಾಶಿಯವರಿಗೆ. ಆದರೆ ಸಪ್ತಮದಲ್ಲಿ ರವಿ, ನಿಮಗೆ ಧನಾಧಿಪತಿ, ಕುಟುಂಬ ಸ್ಥಾನಾಧಿಪತಿಯಾದಂತಹ ರವಿ ಸಪ್ತಮ ಸ್ಥಾನದಲ್ಲಿ ಇದ್ಕೊಂಡಿದ್ದಾನೆ, ಶತ್ರುವಿನ ಮನೆಯಲ್ಲೇ. ಹೀಗಾಗಿ ಶತ್ರುಗಳ ಚಟುವಟಿಕೆ ಜಾಸ್ತಿ ಆಗುವಂತಹ ಸಂದರ್ಭ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು. ಶತ್ರು ಕಾಟ ನಿವಾರಣೆಗಾಗಿ ನೀವು ಆದಿತ್ಯನನ್ನೇ ಉಪಾಸನೆ ಮಾಡಬೇಕಾಗ್ತದೆ. ನಿಮ್ಮ ಕುಟುಂಬ ಸ್ಥಾನಾಧಿಪತಿ ರವಿಯಾಗಿದ್ದಾನೆ. ಅದನ್ನು ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡೋದರಿಂದ, ಇವತ್ತಿನ ದಿವಸ ಆದಿತ್ಯ ಹೃದಯವನ್ನು ಪಠನ ಮಾಡೋದರಿಂದ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಕಥೆಯನ್ನು ಓದುವುದರಿಂದ, ಅಥವಾ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಂತಹ ವೃತಾಚರಣೆಯನ್ನು ನೀವು ಮಾಡ್ಕೊಳ್ಳೋದ್ರಿಂದ ಈ ಕರ್ಕಾಟಕ ರಾಶಿಯವರ ಯಾವುದೇ ಸಂಕಷ್ಟಗಳಿದ್ರೂ ಪರಿಹಾರವಾಗುತ್ತೆ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯ ಹೆಂಗಳೆಯರಿಗೆ ವಿಶೇಷವಾಗಿ ತೊಂದರೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದನ್ನು ಸ್ವಲ್ಪ ಜಾಗೃತಿಯಾಗಿರಬೇಕು. ಆ ಹೆಂಗಳೆಯರಿಗೆ ಅಂದರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದ ಹಾಗೆ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟಂತಹ ಆದಿತ್ಯ ಹೃದಯವನ್ನು ಓದಿ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ. ನಮ್ಮ ದೇಹಸ್ಥವಾದಂತಹ ಶತ್ರುಗಳಿರಲಿ ಅಥವಾ ಹೊರಗಡೆಯ ಶತ್ರುಗಳಿರಲಿ, ಕುಟುಂಬಕ್ಕೆ ಧಕ್ಕೆಯನ್ನು ತರುವಂತಹ ಯಾವುದೇ ಶತ್ರುತ್ವ ಇರಲಿ, ಅಂಥದ್ದನ್ನೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಆದಿತ್ಯ ಹೃದಯದಲ್ಲಿದೆ. ಇವತ್ತಿನ ದಿವಸ ಆದಿತ್ಯ ಹೃದಯವನ್ನು ನೀವು ಇವತ್ತಿನ ದಿವಸ 12 ಸಾರಿ ಪಠನ ಮಾಡೋದರಿಂದ ನೋಡಿ, ಇವತ್ತಿನ ದಿವಸ ರಜೆ ದಿವಸವಾಗಿದೆ, ಮಕ್ಕಳು ಓದ್ಬೋದು, ನಿಮಗೂ ಒಂದು ಅವಕಾಶ ಇದೆ ಹೆಂಗಸರಿಗೆ. ಅದರ ಜೊತೆಯಲ್ಲಿ ನಿಮ್ಮ ಗಂಡಂದರಿಗೂ ಓದಲಿಕ್ಕೆ ಹೇಳಬೇಕು. ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರ ಫಲಾಫಲಗಳನ್ನು ನೋಡುವಾಗ, ರಾಶಿಯಾಧಿಪತಿ 6ನೇ ಮನೆಯಲ್ಲಿ ಶತ್ರುವಿನ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ, ಶನಿಯ ಮನೆಯಲ್ಲಿ. ಶನಿಯ ಮನೆಯೇ ಶತ್ರುವಿನ ಮನೆ, ಅದರಲ್ಲೂ 6ನೇ ಮನೆಯಲ್ಲಿ. ಅಂದರೆ ಷಡ್ವೈರಿಗಳು 6 ರೀತಿಯಿಂದ ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. 6 ರೀತಿ ತೊಂದರೆಗಳು ಯಾವುದು ಬರ್ಬೋದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಹೇಳುವಂತಹದ್ದು 6 ಷಡ್ವೈರಿಗಳು, ನಮ್ಮ ದೇಹದಲ್ಲೇ ಹುಟ್ಟಿಕೊಳ್ಳುವಂತಹ ಶತ್ರುಗಳು ಅಂತ ಹೇಳಿದ್ದಾರೆ. ಈ 6 ಜನ ಶತ್ರುಗಳನ್ನು ನಿಗ್ರಹಿಸುವಂತಹ ಶಕ್ತಿ ನಿಮ್ಮ ರಾಶಿಯಾಧಿಪತಿ ಸೂರ್ಯ ಇವತ್ತಿನ ದಿವಸ 6ನೇ ಮನೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಶತ್ರುವಿನ ಮನೆಯಲ್ಲಿ. ಹೀಗಾಗಿ ಸೂರ್ಯನಾರಾಯಣನ 6ನೇ ಮನೆಯಲ್ಲಿದ್ದವರನ್ನು ನೀವು ಎಳೆದು ನಿಮ್ಮ ರಾಶಿಗೆ ತಂದುಕೊಳ್ಬೇಕು. ಅರ್ಥಾತ್ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಲಾಭ, ಹೆಂಗಸರಿಗೆ ಮನಸ್ಥೈರ್ಯವನ್ನು ಕೊಡ್ತಾನೆ. ಅದರ ಜೊತೆಯಲ್ಲಿ
ನಿಮ್ಮ ಗಂಡ ಹೆಣ್ಣಿನ ಪ್ರೇಮಗಳು ಚೆನ್ನಾಗಾಗುತ್ತೆ, ಅಂದರೆ ದಾಂಪತ್ಯ ಸುಖ ಚೆನ್ನಾಗಿರ್ತದೆ ಹೇಳುವಂತಹದ್ದು. ಹೀಗಾಗಿ ಸೂರ್ಯನ ಉಪಾಸನೆಯನ್ನು ಜಾಸ್ತಿಯಾಗಿ ಮಾಡಿ ಸೂರ್ಯನಾರಾಯಣನಿಗೆ ಇವತ್ತಿನ ದಿವಸ ಬೊಗಸೆಯಲ್ಲಿ ಅರ್ಘ್ಯೆಯನ್ನು ಕೊಡಿ. ನೋಡಿ, ಇದು ಅಂಜಲಿ ಮುದ್ರೆ ಅಂತ ಹೆಸರು. ಈ ಅಂಜಲಿಯಲ್ಲಿ ನೀರನ್ನು ತುಂಬಿಕೊಂಡು ತಾಮ್ರದ ಪಾತ್ರೆಯಲ್ಲಿ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಈ ಮುದ್ರೆಯಿಂದ ನೀವು ಸೂರ್ಯನಾರಾಯಣನಿಗೆ ಅರ್ಘ್ಯೆಯನ್ನು ಈ ರೀತಿಯಲ್ಲಿ ಕೊಡುವಾಗ ನೋಡಿ, ಈ ಉಗುರು ಟಚ್ ಆಗಬಾರ್ದು. ಯಾವಾಗಲೂ ಈ ಉಗುರಿನ ಸ್ಪರ್ಶ ಆಯಿತು ಅನ್ನೋ ತಕ್ಷಣದಲ್ಲಿ ನಾವು ಮಾಡಿದಂತಹ ಪೂಜೆ ಪುನಸ್ಕಾರಗಳಿಗೆ ಎಲ್ಲದಕ್ಕೂ ಲೋಪ ಬರ್ತದೆ. ಅದರಿಂದ ದೇವತಾ ಕೋಪವೂ ಉಂಟಾಗ್ತದೆ. ಅದರಿಂದ ದೇವತೆಗಳು ಕೋಪಗೊಂಡಾಗ ತಾಪ ಉಂಟಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದು ತಾಪವೇ ಶಾಪವಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದನ್ನು ಕೋಪಕ್ಕೆ, ಶಾಪಕ್ಕೆ ಮತ್ತು ತಾಪಕ್ಕೆ ಈ ಮೂರಕ್ಕೂ ಸಂಬಂಧ ಇದೆ. ಅವುಗಳಿಗೆ ಅವಕಾಶ ಕೊಟ್ಟುಕೊಳ್ಬೇಡಿ. ಪೂಜೆಯನ್ನು ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಮಾಡಿ ಅಂಜಲಿಯನ್ನು ನೀರನ್ನು ತುಂಬಿಕೊಂಡು ಹೀಗೆ ಅರ್ಘ್ಯೆಯನ್ನು ಕೊಡಿ. ಸಿಂಹರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಫಲವನ್ನು ನಾವು ನೋಡುವಾಗ ರಾಶ್ಯಾಧಿಪತಿಯಾದಂತಹ ಬುಧನು ಪಂಚಮ ಸ್ಥಾನದಲ್ಲಿ, ಬುದ್ಧಿಸ್ಥಾನದಲ್ಲಿ ರವಿಯ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ನೋಡಿ, ರವಿ ಇವತ್ತಿನ ದಿವಸ ಸಪ್ತಮಿ ತುಂಬ ವಿಶೇಷವಾಗಿರುವಂತಹದ್ದು. ಅದರಲ್ಲೂ ಬುಧ ಮತ್ತು ರವಿಯ ಯುತಿ, ನಿಪುಣ ಯೋಗ, ಧೀ ಕೀರ್ತಿ ಸೌಖ್ಯಾನ್ವಿತಾಮ, ಒಳ್ಳೆಯ ಬುದ್ಧಿವಂತನಿಕೆಯನ್ನು, ಒಳ್ಳೆಯ ಉತ್ತಮವಾದಂತಹ ಕೀರ್ತಿಯನ್ನು, ಜೀವನದಲ್ಲಿ ಸೌಖ್ಯವನ್ನು ಕೊಡುವಂತಹದ್ದು ಅಂತ ಪಂಚಮದಲ್ಲಿ ಬುದ್ಧಿಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಹೀಗಾಗಿ ಬುದ್ಧಿಯು ಅಧಿಕವಾಗುವಂತಹದ್ದು, ಅಂದರೆ ನಿಮ್ಮ ಬುದ್ಧಿಯನ್ನು ನೀವೇ ಇವತ್ತು ದಿವಸ ಮೆಚ್ಚಿಕೊಳ್ಳುವಂತಹ, ನಮ್ಮ ಹೆಗಲನ್ನು ನಾವೇ ತಟ್ಕೊಳ್ತೇವಲ್ಲ, ಆ ರೀತಿಯಾದಂತಹ ಬುದ್ಧಿ ಬರುವಂತಹದ್ದು ಇವತ್ತಿನ ದಿವಸ. ಹೀಗೆ ಇವತ್ತಿನ ನೀವು ಯಾವುದೇ ಒಂದು ಕಾರ್ಯವೈಖರಿಯನ್ನು ಮಾಡಿದರೂ ಸಹಿತವಾಗಿ ಜನಮನ್ನಣೆ ಪಡೀತದೆ, ಜನರು ಮೆಚ್ಚಿಗೆಯಾಗುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ. ಆದರೆ ಅಲ್ಲೊಬ್ಬವರು ರಾಹು ಇದ್ದಾರೆ. ಹೀಗಾಗಿ ರಾಹುವಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಒಂದು ಗರಿಕೆಯನ್ನು ನೀವು ತೆಗೆದುಕೊಳ್ಳಿ ಕೈಯಲ್ಲಿ. ಆ ಗರಿಕೆಯನ್ನು ತೆಗೆದುಕೊಂಡ ನಂತರದಲ್ಲಿ ಅದನ್ನು ಈ 2 ಬೆರಳದಲ್ಲಿ ತಗೊಳ್ಳಿ. ಇದಕ್ಕೆ ಈ ಶನಿ ಬೆರಳು ಅಂತ ಹೆಸರು, ಇದು ಶುಕ್ರನ ಬೆರಳು. ಈ ಬೆರಳನ್ನು ಹಿಡಿದುಕೊಂಡಾಗ ಆ ಗರಿಕೆಯನ್ನು ಅದನ್ನು ಮೂಸಿ ಅದನ್ನು ಸರಿಯಾಗಿ ಆಘ್ರಾಣಿಸಿ ಅದರ ಶ್ವಾಸವನ್ನು, ಅಂದರೆ ಶ್ವಾಸದಲ್ಲಿ ಅದರಲ್ಲಿರುವಂತಹ ವಾಸನೆಯನ್ನು, ಅಂದರೆ ಸುವಾಸನೆಯನ್ನು ನೀವು ತೆಗೆದುಕೊಳ್ಳಿ. ತಗೊಂಡ ನಂತರದಲ್ಲಿ ನಿಮ್ಮ ಎಡಭಾಗಕ್ಕೆ ಅದನ್ನು ಬೀಸಾಕ್ಬಿಡಿ. ನಿಮಗೆ ಆ ನಾಗದೋಷ ಪರಿಹಾರವಾಗುತ್ತೆ. ಇವತ್ತಿನ ದಿವಸ ಆ ರೀತಿ ಮಾಡ್ಕೊಳ್ಳಿ, ಖಂಡಿತವಾಗೂ ಯಶಸ್ಸುಂಟಾಗ್ತದೆ. ಇದು ಕನ್ಯಾ ರಾಶಿಯವರಿಗೆ ಶುಭವಾಗಲಿ. ಧನ್ಯವಾದಗಳು ಗುರುಜಿ. ಗುರುಜಿಯವರು ಆಗಲೇ ಹೇಳಿದ ಹಾಗೆ ಇವತ್ತು ವಿಶೇಷತೆಗಳು ಜಾಸ್ತಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿನದ ಕಾರ್ಯಸಿದ್ಧಿ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದೆ ಅಂತ ನಮಗೆ ಗೊತ್ತು. ವೀಕ್ಷಕರೇ, ಹಾಗಿದ್ರೆ ಬನ್ನಿ ಇವತ್ತಿನ ದಿನದ ಕಾರ್ಯಸಿದ್ಧಿಯಲ್ಲಿ ಏನಿದೆ ಅಂತ ಗುರುಜಿನ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ದಿನ ಕಾರ್ಯಸಿದ್ಧಿ ಬಗ್ಗೆ ನಮಗೆ ತಿಳಿಸ್ಕೊಡಿ. ಈ ದಿವಸದ ಕಾರ್ಯಸಿದ್ಧಿಯನ್ನು ನಾವು ಚಿಂತನೆಯನ್ನು ಮಾಡಿದರೆ, ನೀವು ಆರಂಭದಲ್ಲೇ ಹೇಳಿದ್ರಿ ತ್ರಿನೇತ್ರ ಹೇಳುವಂಥ ಒಂದು ಶಬ್ದವನ್ನು ಹೇಳಿದ್ರಿ. ಅದಕ್ಕೆ ಸಂಸ್ಕೃತದಲ್ಲಿ ನಾವು ಹೇಳುವಾಗ ತ್ರಿನೇತ್ರ ಹೇಳುವ ಶಬ್ದ ಇದ್ರೂ ಸಹಿತವಾಗಿ ತ್ರಿಯಂಬಕ ಹೇಳುವಂಥ ಒಂದು ಶಬ್ದವನ್ನು ಉಪಯೋಗಿಸ್ತೇವೆ. ಅಂಬಕ ಅಂದರೆ ಕಣ್ಣು ಅಂತ ಅರ್ಥ. ಅಂದರೆ 3 ಕಣ್ಣುಳ್ಳವನು ಯಾವನು ಅವನಿಗೆ ತ್ರಿಯಂಬಕ ಅಂತ ಹೆಸರು. ಅದನ್ನು ತ್ರ್ಯಂಬಕ ಶಬ್ದವನ್ನು ಬಿಡಿಸಿದಾಗ ತ್ರಿಯಂಬಕ ಯಸ್ಯ ಸಹ ತ್ರಿಯಂಬಕ ಅಂತ ಆಗುತ್ತೆ. 3 ಕಣ್ಣುಳ್ಳವನು. ಹಾಗಿದ್ರೆ 3 ಕಣ್ಣು ಯಾವುದು ಅವನಿಗೆ ವಿಶೇಷವಾಗಿ? ಒಂದನೇ ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, 3ನೇ ಕಣ್ಣು ಅಗ್ನಿ, ವನ್ನಿ ಅಂತ ಹೇಳ್ತಾರೆ. ಈ 3 ಕಣ್ಣು ಇರುವುದರಿಂದ ಅವನಿಗೆ ತ್ರಿನೇತ್ರ ಅಥವಾ ತ್ರಿಯಂಬಕ ಅಂತ ಹೇಳ್ತೇವೆ. ಅದನ್ನೇ ಆರಂಭ ಮಾಡ್ತೇನೆ. ಇವತ್ತಿನ ಕಾರ್ಯಸಿದ್ಧಿ ಯಾವ ರೀತಿಯಲ್ಲಿ ಆಗಬಹುದು ಹೇಳುವಂತಹದ್ದು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನ ಮೃತ್ಯೋರ್ಮುಕ್ಷೀಯ ಮಾಮೃತ ಅಂತ ಹೇಳುವಂತಹದ್ದು ತ್ರ್ಯಂಬಕನ ಮಂತ್ರವಾಗಿದೆ. ಇದನ್ನ ನಾವು ಸುಲಭೋಪಾಯವಾಗಿ ತಗೊಳ್ಬೇಕುಳಾದ್ರೆ ತ್ರ್ಯಂಬಕ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ ಜನ್ಮ ಮೃತ್ಯುಜರಾರೋಗೈ ಪೀಡಿತಂ ಕರ್ಮಬಂಧನೈ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು, ಕಾರ್ಯಸಿದ್ಧಿಗೂ ಅನುಕೂಲವಾಗುವಂಥದ್ದು. ತ್ರ್ಯಂಬಕ ಮಂತ್ರವನ್ನು ಪಠನ ಮಾಡೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರವಾಗುತ್ತೆ ಅಂತ. ಆದರೆ ಈ ಶ್ಲೋಕದ ಅರ್ಥ ಏನು ಅಂದರೆ, ತ್ರ್ಯಂಬಕ ಮಹಾದೇವ, ತ್ರ್ಯಂಬಕನೇ ಮಹಾದೇವನೇ, ತ್ರಾಹಿ ಮಾಂ ಕೃಪಯಾ ಶಿವ, ನನ್ನ ಮೇಲೆ ಕೃಪೆಯನ್ನು ತೋರು. ಯಾವ ರೀತಿ ಕೃಪೆ ಆಗಬೇಕು? ಶಿವ ಹೇಳುವಂತಹ ಕೃಪೆ ಆಗಬೇಕು. ಶಿವ ಶಬ್ದಕ್ಕೆ ಅರ್ಥ ಮಂಗಲ ಅಂತ ಅರ್ಥ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ, ಶುಭವನ್ನು ಉಂಟು ಮಾಡುವ ಹೇಳುವಂತಹ ಅರ್ಥವನ್ನು ಕೊಡ್ತದೆ. ಹೀಗಾಗಿ ಶಿವನೇ ಈ ರೀತಿಯಾದಂತಹ ಕೃಪೆಯನ್ನು ತೋರೋ. ಮತ್ತೇನು ಮಾಡಬೇಕು? ಹಾಗಿದ್ರೆ ನೀನು ಜನ್ಮ ಮೃತ್ಯು ಜರಾರೋಗೈಹಿ, ನಮ್ಮ ಹುಟ್ಟು ಮತ್ತು ಮೃತ್ಯುವಿನ ಮಧ್ಯೆ ಅಡಕವಾಗಿರುವಂತಹ ಜರಾರೋಗೈಹಿ, ಜರ ಅಂದರೆ ಮುಪ್ಪು ಅಂತ ಅರ್ಥ. ಜ್ವರ ಅಂದರೆ ಬಾಧೆ, ಜರ ಅಂದರೆ ಮುಪ್ಪು ಅಂತ. ದೇಹದ ಸಡಲುವಿಕೆ ಯಾವುದಿದೆಯೋ ಅದಕ್ಕೆ ಜರ ಅಂತ ಹೆಸರು. ಆ ಜರಾರೋಗೈಹಿ, ಜರೆಯಿಂದ ಬರುವಂತಹ ಮುಪ್ಪೇನಿದೆಯೋ, ರೋಗ ಏನಿದೆಯೋ ಅದನ್ನೆಲ್ಲವನ್ನು ಪರಿಹರಿಸುವಂತಹ ಶಕ್ತಿಯನ್ನು ನನಗೆ, ಅಥವಾ ಅದನ್ನು ತಡೆ ಹಿಡಿಯುವಂತಹ ಶಕ್ತಿಯನ್ನು ನನಗೆ ಉಂಟು ಮಾಡಿ ಈ ಬಂಧನದಿಂದ ನನ್ನನ್ನು ಕಳಚಿ ಹೇಳುವಂಥದ್ದು ಇವತ್ತಿನ ತುಂಬ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಶಿವನ ವಿಶೇಷತೆಯೇ ಇಲ್ಲಿ ವಿಶೇಷ
ಅರ್ಕ ಶಂಭುರುದಾಗತಃ. ಸೂರ್ಯನ ದಿವಸವಾದ್ದರಿಂದ ಶಂಭುವಿನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಅದನ್ನು ಶಿವನ ಆರಾಧನೆಯನ್ನು ಮಾಡಿದರೂ ಶಂಭುವಿಗೆ ಅದು ತಲುಪ್ತದೆ, ಅದರಿಂದ ಅನುಕೂಲ ನಮಗೆ ಉಂಟಾಗ್ತದೆ. ನಮ್ಮ ಸಂಸ್ಕೃತ ಶ್ಲೋಕಗಳಿಗೆ ಅದೆಷ್ಟು ಅರ್ಥ ಅಡಗಿದೆ ಅಲ್ವಾ ಗುರುಜಿ? ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಒಂದೊಂದು ಶ್ಲೋಕದಲ್ಲಿ ಅಲ್ಲ, ಒಂದೊಂದು ಶಬ್ದದಲ್ಲೂ ಸಹಿತವಾಗಿ ಅರ್ಥಗರ್ಭಿತವಾಗಿರುತ್ತದೆ. ಅರ್ಥಗರ್ಭಿತವಾದಂತಹ ಶಬ್ದವನ್ನು ನಾವು ಉಪಯೋಗಿಸುವಾಗ ದೇವತಾ ಪ್ರೀತಿ ಬೇಗನಾಗುತ್ತೆ. ದೇವತೆಗಳು ಪ್ರೀತಿಗೊಂಡಾಗ ನಮಗೆ ಅನುಕೂಲವನ್ನು ಜಾಸ್ತಿ ಮಾಡಿಕೊಡ್ತಾವೆ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಶಿವನ್ನ ಆರಾಧಿಸೋದ್ರಿಂದ ನಮಗೆ ಏನೇನು ಫಲ ಸಿಗುತ್ತೆ, ಹಾಗೆ ಏನೇನು ವಿಶೇಷತೆಗಳಿರುತ್ತೆ ಅಂತ ಗುರುಜಿಯಿಂದ ತಿಳ್ಕೊಂಡಿದ್ದಾಯಿತು. ಹಾಗೆ ಇವತ್ತಿನ ನಿತ್ಯ ಜ್ಞಾನದಲ್ಲಿ ಏನೇನಿದೆ ಹಾಗೂ ಇನ್ನು ರಾಶಿ ಭವಿಷ್ಯಗಳಿದೆ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮಗೆ ಪುಷ್ಪಲತಾ ಅನ್ನೋರು ಬೆಂಗಳೂರಿಂದ SMS ಕಳಿಸಿದ್ರು. ಬನ್ನಿ, ಅವರು ಲೈನಲ್ಲಿ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ಹೇಳಿ ಮೇಡಮ್. ಪುಷ್ಪಲತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಾವು ಮಹರ್ಷಿ ದರ್ಪಣ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೀವಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಪುಷ್ಪಲತಾ ಅವರೇ, ಹೇಳಿ, ನಿಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಹೌದಾ? ನಿಮ್ಮ ರಾಶಿ ನಕ್ಷತ್ರ ಹೇಳ್ತೀರಾ? ನನ್ನ ಡೇಟ್ ಆಫ್ ಬರ್ತ್ 24/10 ಹಾ 1973 ಮೇಡಮ್, ಬೆಳಿಗ್ಗೆ 9 ಗಂಟೆಗೆ. ಹಾ 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 ಇನ್ನೊಂದ್ಸತಿ ಹೇಳಿ. 24/10 ಹಾ ಹಾ 1973 ಹಾ ಬೆಳಿಗ್ಗೆ 9 ಗಂಟೆ ಮೇಡಮ್. ಹಾ ಹಾ ಪುಷ್ಪಲತಾ ಅವರೇ, ಗುರುಜಿ ಅವರಿದ್ದಾರೆ ನಮ್ಮ ಜೊತೆಗೆ, ಮಾತಾಡಿ. ಓಕೆ ಮೇಡಮ್. ಹೇಳಿ ಅಮ್ಮ ಪುಷ್ಪಲತಾ ಅವರೇ. ನಮಸ್ಕಾರ. ನಮಸ್ಕಾರ, ಹೇಳಿ. ನಂದು ಡೇಟ್ ಆಫ್ ಬರ್ತ್ 24/10/1973 9 ಗಂಟೆ ಬೆಳಿಗ್ಗೆ. ಸರಿ, ಹೇಳಿ. ಎಲ್ಲಾರು ಹೇಳ್ತಾರೆ ಕನ್ಯಾ ರಾಶಿ ಇವಾಗ ಚೆನ್ನಾಗಿದೆ, ಗುರುಬಲ ಇದೆ ಅಂತಾರೆ. ಆದ್ರೆ ನನಗೇನು ಗೊತ್ತಾಗ್ತಾ ಇಲ್ಲ. ಅಲ್ಲಮ್ಮ, ನಿಮ್ದು ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹೌದು ಅಲ್ವಾ? ಹೌದೌದು. ಈಗ 41 ವರ್ಷದ 3 ತಿಂಗಳಾಯ್ತು ನಿಮಗೆ. ಹೌದೌದು. ಗುರು ದಶಾದಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಹೌದಾ? ಕೇವಲ ನಕ್ಷತ್ರದ ಮೇಲೆ ಫಲ ಬರಲ್ಲ. ನಕ್ಷತ್ರ, ರಾಶಿ, ಅದಕ್ಕೆ ಅನುಗುಣವಾದಂತಹ ಗ್ರಹ ಸ್ಥಿತಿಗಳು, ಅದರಲ್ಲೂ ದಶೆ ಯಾವುದು, ಭುಕ್ತಿ ಯಾವುದು, ಆ ದಶಾ ಭುಕ್ತಿಗಳು ಯಾವ ರೀತಿಯಲ್ಲಿ ಫಲ ಕೊಡ್ತದೆ ಇತ್ಯಾದಿಗಳನ್ನೆಲ್ಲ ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ಕನ್ಯಾ ರಾಶಿಯವರಿಗೆ ಶುಭದ ಕಾಲ. 7.5 ಬಿಡುಗಡೆ ಆಗಿದೆ. ಏಕಾದಶಿಯಲ್ಲಿ ಲಾಭಸ್ಥಾನದಲ್ಲಿ ಗುರು ಕುಳಿತಿದ್ದಾನೆ. ಈಗ ಲಾಭಕ್ಕೆ ಗುರು ಬಂದಾಳಾದ್ರೆ ಈಗ ಎಲ್ಲವನ್ನು ಮಾಡಿಕೊಳ್ಳುವಂತಹ ಕಾಲ. ಭೂಮಿ ಇಲ್ಲದಿದ್ರೆ ಭೂಮಿ ಮಾಡಿಕೊಳ್ಳುವಂತಹದ್ದು, ಮನೆ ಇಲ್ಲದೆ ಹೋದ್ರೆ ಮನೆ ಮಾಡ್ಕೊಳ್ಳೋದು, ಬಂಗಾರ ಇಲ್ಲದೆ ಹೋದ್ರೆ ಬಂಗಾರ ಮಾಡ್ಕೊಳ್ಳುವಂತ ಕಾಲ. ಆದ್ರೆ ಈಗ ನಿಮ್ಮ ಕಷ್ಟ ಇನ್ನೂ ಪರಂಪರೆ ಪರಿಹಾರ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಕಷ್ಟ ಪರಂಪರೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೆಲವಷ್ಟು ಉಪಾಸನೆಗಳು ಬೇಕಾಗುತ್ತೆ. ಯಾಕೆಂದ್ರೆ ಯೋಗಗಳು ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ, ಆದ್ರೆ ನಮಗೆ ಕೈಗೆ ಸಿಗಲ್ಲ ಅಷ್ಟು ಸುಲಭವಾಗಿ. ಆ ಸುಲಭವಾಗಿದಾಗಬೇಕು ಆದ್ರೆ ನಾವು ದೇವತಾ ಪ್ರಾರ್ಥನೆಗಳನ್ನ ಮಾಡಲೇಬೇಕಾಗುತ್ತೆ. ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ದೇವತೆಗಳ ಪ್ರಾರ್ಥನೆ ಮಾಡಲೇಬೇಕಾಗುತ್ತೆ. ಈಗ ನಿಮ್ಮ ಮನೆ ದೇವರು ಯಾವುದು? ನಮ್ದು ಆಕ್ಚುಲಿ ನಮ್ಮ ಯಜಮಾನ್ರದ್ದು ಇರೋದು ವೆಂಕಟೇಶ್ವರ ಸ್ವಾಮಿ, ತಿರುಪತಿ. ಮಾಡಿ, ಖಂಡಿತವಾಗಿಯೋ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನೋಡಿ, ವಿಶೇಷವಾಗಿರುವಂತಹ ಒಂದು ಶ್ಲೋಕ, ಕಲ್ಯಾಣಾದ್ಭುತ ಗಾತ್ರಾಯ. ನೋಡಿ, ಕಲ್ಯಾಣವನ್ನು ಉಂಟು ಮಾಡುವಂತಹ ವ್ಯಕ್ತಿ ಅಲ್ವಾ? ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಕೊಡುವಂತಹ ವ್ಯಕ್ತಿ ಯಾರು? ಆ ಪರಮಾತ್ಮ ಬಿಟ್ಟರೆ ಮತ್ತಾರಿದ್ದಾರೆ ಹೇಳಿ? ಆದ್ರಿಂದ ಕುಬೇರ್ನ ಸಂಪತ್ತೆಲ್ಲ ಅವನ ಹತ್ರ ಹೋಗಿ ಸೇರ್ಕೊಂಡ್ ಬಿಡ್ತದೆ. ಯಾರ ಹತ್ರ? ಶ್ರೀನಿವಾಸನ ಹತ್ರ. ನೀವು ಸ್ವಲ್ಪ ತಗೊಳ್ಬೇಕು. ನೀವ್ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಅವನು ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು. ಮನೆಯಲ್ಲೇ ಫೋಟೋ ಇಟ್ಟಿದಿರಲ್ಲ, ಆ ಫೋಟೋಕ್ಕೊಂದು ಪುಷ್ಪವನ್ನು ಹಾಕಿ. ಹೌದೌದು. ಮನೆಯಲ್ಲಿ ಯಾವಾಗ್ಲೂ ಕೃಷ್ಣನಿಗೆ ತುಳಸಿ ಇಟ್ಟು ಡೈಲಿ ಶ್ರೀರಾಮ ಬರೀತೇನೆ. ಹಾ, ಸರಿ ಮಾಡಿ. ಶ್ರೀರಾಮಾದ್ಯವತಾರ, ಅವತಾರ ಪುರುಷರು ಎಲ್ಲರೂ ಒಂದೇ. ಶ್ರೀರಾಮನಿಗೆ ಹಾಕಿ, ಶ್ರೀಕೃಷ್ಣನಿಗೆ ಹಾಕಿ, ಅಥವಾ ನರಸಿಂಹನಿಗೆ ಹಾಕಿ, ಅಥವಾ ವರಾಹ ಸ್ವಾಮಿಗೆ ಹಾಕಿ, ಅಥವಾ ಶ್ರೀನಿವಾಸನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಭಕ್ತಿ ಶ್ರದ್ಧೆಯಿಂದ ಮಾಡಿ. ಹನುಮಾನ್ ಚಾಲೀಸ್ ಬರೀತಾ ಇದ್ದೇನೆ. ಬರೀರಿ, ತುಂಬಾ ಒಳ್ಳೇದಮ್ಮ. ಅದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಈಗ ನಿಮ್ಮ ಗ್ರಹ ಸ್ಥಿತಿ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ನೋಡಿ, ಗಂಧದ ಕಲ್ಲು ಎದುರಿಗಿರುತ್ತೆ ನಿಮಗೆ, ಕೊರಡು ಒಂದ್ ಕಡೆಗೆ ಇರುತ್ತೆ. ಆ ಗಂಧ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಸ್ವಲ್ಪ ಗಂಧದ ಕಲ್ಲ ಮೇಲೆ ನೀರು ಹಾಕೊಳ್ಬೇಕು. ಗಂಧದ ಕೊರಡನ್ನು ನೀವು 2 ಕೈಯಲ್ಲಿ ಹಿಡ್ಕೊಂಡು ಅದನ್ನು ತೇಯ್ಬೇಕು. ಆಗ ಗಂಧ ಉತ್ಪಾದನೆ ಆಗುತ್ತೆ. ಅದರಲ್ಲೊಂದು ರೀತಿಯ ಸುಗಂಧ ವಾಸನೆ ಬರ್ತದೆ, ಗಂಧದ ವಾಸನೆ ಅಲ್ವಾ? ಅದೇ ರೀತಿಯಲ್ಲಿ ದೇವರು ಸಮೇತ ಪರೀಕ್ಷೆ ಮಾಡಿ ಮಾಡಿ ನೋಡ್ತಾನೆ. ಕಷ್ಟವನ್ನು ಕೊಟ್ಟು ನೋಡ್ತಾನೆ. ಇವನು ನನ್ನನ್ನು ನೆನೀತಾನೆಯೋ ಅಥವಾ ಮತ್ತೊಂದು ದೇವ್ರನ್ನ ಹುಡ್ಕೊಂಡು ಹೋಗ್ತಾನೋ ಅಂತ. ಅದನ್ನ ನಿಮ್ಮ ಮನೆ ದೇವ್ರನ್ನ, ಕುಲದೇವ್ರನ್ನ ಯಾವಾಗ್ಲೂ ಮರಿಬಾರ್ದು. ಅದನ್ನ ಮಾಡ್ಕೊಳ್ಳಿ, ಖಂಡಿತ ಯಶಸ್ಸಾಗುತ್ತಮ್ಮ, ಒಳ್ಳೇದಾಗುತ್ತೆ. ನೀವು ಮುಂದೆ ನೀವೇ ಮತ್ತೆ ಪುನಃ ಫೋನ್ ಮಾಡಿ ಹೇಳ್ತೀರಿ,
ಇಲ್ಲ ಗುರೂಜಿ ನೀವು ಹಾಕಿ ಕೊಟ್ಟಂತಹ ಮಾರ್ಗ ನಮಗೆ ಚೆನ್ನಾಗಿ ಆಗಿದೆ ಅಂತ ಆ ರೀತಿ ಹೇಳುವಂತಹ ಒಂದು ಸನ್ನಿವೇಶ ನಿಮ್ಮ ಜೀವನದಲ್ಲಿ ಬರಲಿ, ಒಳ್ಳೇದಾಗಲಮ್ಮ. ಧನ್ಯವಾದಗಳು ಗುರುಜಿ. ಪುಷ್ಪಲತಾ ಅವರೇ, ನಿಮಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಈ ಕಾರ್ಯಕ್ರಮದ ಮೂಲಕ ಹಾರೈಸ್ತಾ ಇದ್ದೀವಿ. ಗುರೂಜಿ, ಇವತ್ತು ತುಲಾದಿ ರಾಶಿಗಳ ಭವಿಷ್ಯ ಏನು ಅಂತ ತಿಳಿಸ್ಕೊಡಿ. ತುಲಾ ರಾಶಿಯ ಫಲಾಫಲಗಳನ್ನು ಈ ದಿವಸ ನಾವು ನೋಡುವಾಗ ರಾಶ್ಯಾಧಿಪತಿಯಾದಂತಹ ಶುಕ್ರನು ಪಂಚಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ಶನಿಯ ಮನೆಯಲ್ಲಿ. ಶುಕ್ರ ಶನೀಚ ಮಿತ್ರೆ, ಪರಸ್ಪರ ಮಿತ್ರರು. ಹೀಗಾಗಿ ಮಿತ್ರನ ಮನೆಯಲ್ಲಿ ನಿಂತುಕೊಂಡಿದ್ದಾನೆ. ಹೀಗಾಗಿ ಮಿತ್ರ ಆಗಮನ ಆಗುವಂತಹ ಸಾಧ್ಯತೆಗಳು. ಇವತ್ತಿನ ದಿವಸ ಮನೆಯಲ್ಲೇ ಇದ್ದೀರಿ, ರಜೆಯ ದಿವಸ, ಸಾಕಷ್ಟು ಉತ್ತಮವಾದಂತಹ ಯೋಚನೆಗಳನ್ನು ಮಾಡಬೇಕು. ಅದರ ಜೊತೆಯಲ್ಲಿ ಮಿತ್ರ ಭೋಜನ ಮಾಡುವಂತಹ ಒಂದು ಸುಯೋಗ ಅಂತ ಹೇಳ್ಬೋದು. ಮಿತ್ರ ಭೋಜನ ಇವತ್ತಿನ ದಿವಸ ನೋಡಿ ತುಲಾರಾಶಿಯವರಿಗೆ. ಇಲ್ಲಿ ಮಿತ್ರ ಯಾರು? ಮಿತ್ರ ಹೇಳುವಂಥ ಶಬ್ದಕ್ಕೆ ಸೂರ್ಯನಾರಾಯಣನಿಗೂ ಮಿತ್ರ ಅಂತಲೇ ಹೆಸರು. ಆದ್ದರಿಂದ ಸೂರ್ಯನ ದಿವಸವಾದ್ದರಿಂದ ಅಥವಾ ರಥಸಪ್ತಮಿ ಆದ್ದರಿಂದ ಮನೆಯಲ್ಲಿ ವಿಶೇಷವಾದಂತಹ ಒಂದು ಪಾಯಸದ ಅಡುಗೆಯನ್ನು ಮಾಡಿದ್ದೀರಿ. ಅದು ನೀವು ಮಾತ್ರ ಊಟ ಮಾಡಲಿಕ್ಕಾಗಲ್ಲ, ಅದನ್ನು ಮಿತ್ರನ ಆಗಮನ ಆಗುವಂತಹ ಸಾಧ್ಯತೆ. ಮಿತ್ರರಿಗೆ ಕೊಟ್ಟುಕೊಂಡು, ಮಿತ್ರರ ಒಟ್ಟಿಗೆ ಕುಳಿತುಕೊಂಡು, ಮಿತ್ರರಿಗೆ ಹಂಚಿಕೊಂಡು ಇವತ್ತಿನ ದಿವಸ ಊಟವನ್ನು ಮಾಡುವಂತಹ ಒಂದು ಸುಯೋಗ ಅಂತ ಹೇಳ್ಬೋದು ತುಲಾರಾಶಿಯವರ ಫಲವಾಗಿದೆ. ಹೀಗಾಗಿ ತುಲಾರಾಶಿಯಲ್ಲಿ ಎಲ್ಲರಿಗೂ ಸಹಿತವಾಗಿ ಇದು ಸಿಗಲಿಕ್ಕಿಲ್ಲ. ತುಲಾರಾಶಿಯಲ್ಲಿ ತೊಂದರೆಯಲ್ಲಿ, ಕಷ್ಟದಲ್ಲಿ ಇದನ್ನು ಮಾಡಿಕೊಳ್ಳಲಿಕ್ಕೆ ಆಗದೇ ಹೋದಂಥ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಹಾಗಿದ್ರೆ? ಸೂರ್ಯನಾರಾಯಣದ ಉಪಾಸನೆಯನ್ನು ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಮನೆಯಲ್ಲಿ ಏನು ಮಾಡಬೇಕಾಗಿದ್ದರೆ ಹೇಳುವಂತಹ ಒಂದು ಸಮಸ್ಯೆ ಉಂಟಾದಿತ್ತು. ಆ ಸಮಸ್ಯೆ ಪರಿಹಾರಕ್ಕಾಗಿ ಓಂ ಸೂರ್ಯನಾರಾಯಣಾಯ ನಮಃ ಹೇಳುವಂತಹ ಮಂತ್ರವನ್ನು ಪಠನ ಮಾಡಿ. ಸೂರ್ಯನಾರಾಯಣನ ಮೂಲ ಮಂತ್ರ ಯಾವುದು ಗೊತ್ತಿದೆಯಾ? ಗೊತ್ತಿಲ್ಲ ನಿಮಗೆ. ಓಂ ಘೃಣಿ ಸೂರ್ಯ ಆದಿತ್ಯ ಹೇಳುವಂಥದ್ದು ಸೂರ್ಯನಾರಾಯಣನ ಮೂಲ ಮಂತ್ರ. ಓಂ ಘೃಣಿ, ಘೃಣಿ ಅಲ್ಲ, ಘೃಣಿ ಸೂರ್ಯ ಆದಿತ್ಯ. ಘೃಣಿ ಮಹಾಪ್ರಾಣ. ಹೀಗಾಗಿ ಘೃಣಿ ಹೇಳುವಂತಹ ಶಬ್ದಕ್ಕೆ ಘನರೂಪವುಳ್ಳಂಥವನು ಅಂತ, ಅಂದರೆ ಅರ್ಥಾತ್ ಲೋಕಕ್ಕೆ ಕರ್ಮಸಾಕ್ಷಿ ಉಳ್ಳವನು ಅಂತ, ಲೋಕಕ್ಕೆ ಬೆಳಕನ್ನು ಕೊಡುವವನು ಅಂತ ಅರ್ಥ. ಹೀಗಾಗಿ ಘೃಣಿ ಸೂರ್ಯ ಆದಿತ್ಯ ನೋಡಿ. ವಿಶೇಷವಾಗಿ ಇಲ್ಲಿ 3 ಶಬ್ದವನ್ನು ಹಾಕಿದ್ದಾನೆ. ಒಂದು ಘೃಣಿ ಹೇಳುವಂತಹದ್ದು, ಒಂದು ಸೂರ್ಯ ಹೇಳುವಂತಹದ್ದು, ಒಂದು ಆದಿತ್ಯ ಹೇಳುವಂತಹದ್ದು. ಸೂರ್ಯ ಅಂದರೆ ಪ್ರಕಾಶಮಾನಾಗಿ ಲೋಕಕ್ಕೆ ರವಿ ಬೆಳಕನ್ನು ಕೊಡುವಂಥವನು ಅಂತ ಅರ್ಥ. ಆದಿತ್ಯ ಅಂದರೆ ದೇವತೆಗಳಿಗೆ ಮೊದಲನೆಯ ವ್ಯಕ್ತಿ ಹೇಳುವಂತಹದ್ದು. ಆದಿತ್ಯ, ಅದಿತಿಯ ಮಗ ಆದಿತ್ಯ, ಮೊದಲನೇ ವ್ಯಕ್ತಿ. ಆದಿತ್ಯ ಅಂದರೆ ಮೊದಲನೇ ವ್ಯಕ್ತಿ ಅಂತ ಅರ್ಥ. ಹೀಗಾಗಿ ಸೂರ್ಯನಾರಾಯಣನ ಉಪಾಸನೆಯನ್ನು ಇವತ್ತಿನ ದಿವಸ ಮಿತ್ರರ ಒಟ್ಟಿಯಲ್ಲಿ ಮಾಡಿಕೊಳ್ಳುವುದರಿಂದ ತುಲಾರಾಶಿಯವರ ಸಂಕಷ್ಟಗಳು ಏನಿದ್ರೂ ಪರಿಹಾರವಾಗುತ್ತೆ. ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದಾನೆ, 10.5 ಇನ್ನೂ ನಡೀತಾ ಇದೆ, ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದೀರಿ. ಆ ತೊಂದರೆಗಳೆಲ್ಲವೂ ಪರಿಹಾರ ಆಗಬೇಕು. ಆದರೆ ಇವತ್ತಿನ ದಿವಸ ಆಚರಣೆಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಫಲಾಫಲಗಳನ್ನು ನೋಡುವಾಗ ಜನ್ಮರಾಶಿಯಲ್ಲೇ ಶನಿ ನಿಂತುಕೊಂಡು ಬಿಟ್ಟಿದ್ದಾನೆ. ಏನೋ ಒಂದು ರೀತಿಯಂತಹ ಭಯ, ಆತಂಕ, ಉದ್ವೇಗ. ನೀವು ಕಷ್ಟದಿಂದ ಅರ್ಜಿಸಿದಂತಹ ಸಂಪತ್ತನ್ನು ಯಾರದ್ದೋ ಪಾಲಾಗುವಂತಹ ಸನ್ನಿವೇಶ ಇದೆ. ಕಳ್ಳಕಾಕರ ಭಯ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತದೆ. ಆದರೆ ತುಂಬ ಜಾಗ್ರತೆ ಬೇಕು. ಮನೆ ಮಂದಿಗೆಲ್ಲ ಒಂದು ರೀತಿಯ ಆತಂಕವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಪರಿಹಾರವಾಗಬೇಕು. ನಿಮಗೆ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕಾಗಿದ್ದರೆ, ಸಾಧ್ಯವಾದಲ್ಲಿ ಇವತ್ತಿನ ದಿವಸ ಸುಂದರಕಾಂಡ ಪಾರಾಯಣವನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ಇರ್ತೀರಿ, ರಜೆಯ ದಿವಸವಾಗಿದೆ. ಸುಂದರಕಾಂಡ, ಸುಂದರವಾಗಿರುವಂತಹ ಒಂದು ಕಾಂಡ. ಕಾಂಡ ಅಂತಂದರೆ ಭಾಗ ಅಂತ ಹೆಸರು. ಅದರ ಸುಂದರವಾಗಿರುವಂಥದ್ದು ಯಾವುದು? ನಮಗೆ ರಾಮಾಯಣದಲ್ಲಿ ಸಿಗ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಹೇಳುವಂಥ ಒಂದು ಭಾಗ. ಮಹೇಂದ್ರ ಪರ್ವತವನ್ನು ಏರಿದಂತಹ ಆಂಜನೇಯನು ಲಂಕಾಭಿಮುಖವಾಗಿ 100 ಯೋಜನೆ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶ ಮಾಡಿ, ಲಂಕೆಯಲ್ಲಿರುವಂತಹ ರಕ್ಕಸರ ಸೊಕ್ಕನ್ನು ಅಡಗಿಸಿ ವನದಲ್ಲಿರುವಂತಹ ಸೀತೆಯನ್ನು ದರ್ಶನ ಮಾಡಿ ಪುನಃ ಬಂದು ರಾಮನಲ್ಲಿಗೆ ಬಂದು ಅಲ್ಲಿಯ ಎಲ್ಲ ವಿಷಯವನ್ನು ವೇದ್ಯ ಮಾಡುವಂತಹ ಒಂದು ಸನ್ನಿವೇಶ ಏನಿದೆಯೋ ಅದಕ್ಕೆ ಸುಂದರಕಾಂಡ ಅಂತ ಹೆಸರು. ಆ ಸುಂದರಕಾಂಡವನ್ನು ಓದಿ ಸುಂದರ ರೂಪವನ್ನು ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇವತ್ತಿನ ದಿವಸ ನಿಮಗೆ ಸುಂದರವಾಗ್ತದೆ. ಇನ್ನು ಧನುರಾಶಿಯವರ ಫಲಾಫಲಗಳನ್ನು ನಾವು ನೋಡುವಾಗ ಧನುರಾಶಿಯ ಅಧಿಪತಿಯಾದಂತಹ ಗುರುನು ಅಷ್ಟಮ ಸ್ಥಾನದಲ್ಲಿದ್ದಾರೆ, ದುಃಖ ಸ್ಥಾನದಲ್ಲಿ. ಭಾಗ್ಯಸ್ಥಾನಾಧಿಪತಿಯಾದಂತಹ ರವಿ ಧನಸ್ಥಾನಕ್ಕೆ ಬಂದಿದ್ದಾನೆ. ಹೀಗಾಗಿ ಧನಾಭಿವೃದ್ಧಿಯನ್ನು ಮಾಡುವಂತಹ ಸುಯೋಗ. ಶತ್ರುವಿನ ಮನೆಯಲ್ಲಿದ್ದರೂ ಸಹಿತವಾಗಿ ರವಿಯು ಇವತ್ತಿನ ದಿವಸ ಧನಾಭಿವೃದ್ಧಿಯನ್ನು ಮಾಡುವಂತಹ ಯೋಗ. ಇವತ್ತಿನ ದಿವಸ ವಿಶೇಷವಾದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ, ಅಥವಾ ಮಕ್ಕಳಿಗೆ ವಿಶೇಷವಾದಂತಹ ಪುಸ್ತಕಾದಿಗಳನ್ನು ಕೊಡಿಸುವಂತಹ ಯೋಗ, ಇವೆಲ್ಲವೂ ಸಹಿತವಾಗಿ ಇವತ್ತಿನ ದಿವಸ ಇರುವಂತಹದ್ದು ಧನುರಾಶಿಯವರಿಗೆ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ರಾಷ್ಟ್ರ ಪ್ರೇಮವು ನಿಮ್ಮಲ್ಲಿ ಉಂಟಾಗುವಂತಹ ಒಂದು ಸುಯೋಗ ಅಂತ ಹೇಳಬಹುದು. ಇವತ್ತಿನ ದಿವಸ ವಿಶೇಷವಾಗಿ ನೀವು ಶಿವನ ಆರಾಧನೆಯನ್ನು ಮಾಡಿಕೊಂಡಲ್ಲಿ, ಶಿವನ ಆರಾಧನೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ
ಮಾಮೃತಾತ್. ಇದು ಮಂತ್ರ. ಇದಕ್ಕೆ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹದ್ದು, ಅದರ ಜೊತೆಯಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರ. ಇದು ಶಿವನ ಮಂತ್ರ, ಆದರೆ ಸೂರ್ಯನಿಗೆ ಹೇಗೆ ಸಂಬಂಧ ಅಂತ ಕೇಳಬಹುದು. ಆದರೆ ಶಿವನಿಗೆ 3 ಕಣ್ಣು, ತ್ರಿನೇತ್ರ ಅಂತ ಹೆಸರು. ತ್ರ್ಯಂಬಕಂ ಯಜಾಮಹೇ. ಅಂಬಕಃ ಯಾರು 3 ಕಣ್ಣುಳ್ಳವನು ಯಾವನು, ಅವನು ಶಿವ ಅಂತ ಹೇಳ್ತೇವೆ. ಆ 3 ಕಣ್ಣುಗಳು ಯಾವ್ದು ಹಾಗಿದ್ರೆ, ಬಲಭಾಗದ ಕಣ್ಣು ಸೂರ್ಯ, ಎಡಭಾಗದ ಕಣ್ಣು ಚಂದ್ರ, ಮೇಲಿರುವಂತಹದ್ದು ಅಗ್ನಿ. ಈ 3 ಕಣ್ಣುಳ್ಳವನಿಗೆ ತ್ರ್ಯಂಬಕ ಅಂತ ಹೆಸರು. ಆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ನಮಗೆ ಪುಷ್ಟಿಯನ್ನ, ಸುಗಂಧವನ್ನ, ಜೀವನದಲ್ಲಿ ಸಾಕಷ್ಟು ಸುಖ ಸಂಪತ್ತನ್ನು ಕೊಡುವಂಥವನು ಶಿವ. ಅಂಥವನ ಆರಾಧನೆಯನ್ನು ಸುಗಂಧಿಂ ಪುಷ್ಟಿವರ್ಧನಮ್ಮ. ಉರ್ವಾರುಕಮಿವ ಬಂಧನಾತ್. ಉರ್ವಾರುಕ ಅಂದರೆ ಸೌತೆಕಾಯಿ ಅಂತ ಹೆಸರು. ಈ ಸೌತೆಕಾಯಿಯಲ್ಲಿ ತುಂಬ ವಿಶೇಷತೆ ಇದೆ. ಅಜೀರ್ಣ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ಈ ಸೌತೆಕಾಯಿ. ಸೌತೆಕಾಯಿಯನ್ನು ನಾವು ಜಾಸ್ತಿ ಉಪಯೋಗಿಸಿದ್ರೆ ನಮಗೆ ಹಸಿವೆ ಜಾಸ್ತಿ ಆಗ್ತದೆ ಅಂತೆ. ಆ ಉರ್ವಾರುಕ ನೋಡಿ, ಆ ಉರ್ವಾರುಕಮಿವ ಬಂಧನಾತ್, ಹಣ್ಣಾದಂತಹ ಸೌತೆಕಾಯಿ ತೊಟ್ಟಿನಿಂದ ಹೇಗೆ ಕಳಚಿ ಹೋಗ್ತದೆಯೋ ಆ ರೀತಿಯಲ್ಲಿ ನಮ್ಮ ಬಂಧನವನ್ನು, ಈ ಸಂಸಾರ ಹೇಳುವಂತಹ ಬಂಧನವನ್ನು ಬಿಡಿಸಿ ಆಚೆ ಹಾಕುವಂತಹ ವ್ಯಕ್ತಿ ತ್ರ್ಯಂಬಕ. ಆದ್ದರಿಂದ ತ್ರ್ಯಂಬಕನ ಆರಾಧನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಧನು ರಾಶಿಯವರು ಇವತ್ತಿನ ದಿವಸ ನಿಮಗೆ ಶುಭೋದಯವಾಗ್ತದೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಇವತ್ತಿನ ನಿತ್ಯ ಜ್ಞಾನದಲ್ಲಿ ಏನೇನಿದೆ, ಹಾಗೆ ಇನ್ನೂ ರಾಶಿಗಳ ಫಲಾಫಲಗಳು ಏನೇನಿದೆ ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಗುರುಜಿ, ಇವತ್ತಿನ ಮಕರ, ಕುಂಭ ಹಾಗೂ ಮೀನ ರಾಶಿಗಳ ಫಲಾಫಲಗಳು ಏನಿದೆ ಅಂತ ತಿಳಿಸ್ಕೊಡಿ. ಮಕರ ರಾಶಿಯವರ ಫಲಾಫಲಗಳನ್ನು ಈ ದಿವಸ ಚಿಂತನೆಯನ್ನು ಮಾಡುವಾಗ, ರಾಶ್ಯಾಧಿಪತಿಯಾದಂತಹ ಶನೇಶ್ವರನು ಏಕಾದಶದಲ್ಲಿ ನಿಂತುಕೊಂಡಿದ್ದಾನೆ. ಏಕಾದಶ ಸ್ಥಾನ ಅಂತಂದರೆ ತುಂಬ ವಿಶೇಷವಾಗಿರುವಂಥದ್ದು. ಲಾಭಸ್ಥಾನ ಅಂತ ಹೆಸರು. ನಮಗೆ ಪಾಪಗ್ರಹಗಳೆಲ್ಲವೂ ಸಹಿತವಾಗಿ ಏಕಾದಶ ಸ್ಥಾನಕ್ಕೆ ಹೋದಾಗ ಶುಭ ಫಲಗಳನ್ನು ಕೊಡ್ತಾವೆ. ಶುಭ ಗ್ರಹಗಳು ಏಕಾದಶ ಸ್ಥಾನಕ್ಕೆ ಹೋದಾಗ ಅತಿಶಯವಾದಂತಹ ಶುಭ ಫಲಗಳನ್ನು ಕೊಡ್ತಾವೆ ಅಂತ ಹೇಳುವಂತಹದ್ದು. ಆದ್ದರಿಂದ ಏಕಾದಶಿಯಲ್ಲಿ ನಿಂತಹ ಶನೇಶ್ವರನು ಸಹಿತವಾಗಿ ಮಕರ ರಾಶಿಯವರಿಗೆ ಶುಭ ಫಲವನ್ನು ಈ ದಿವಸ ಕೊಡಲಿಕ್ಕಿದ್ದಾನೆ. ಹೀಗಾಗಿ ಇವತ್ತಿನ ದಿವಸ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗುವಂತಹ ಸನ್ನಿವೇಶಗಳಿದ್ದಾವೆ. ಮನೆಯಲ್ಲೂ ಸಹಿತವಾಗಿ ಹೆಂಡತಿ ಮಕ್ಕಳಿಗೂ ಸಹಿತವಾಗಿ ಒಳ್ಳೆಯದಾಗುವಂತಹದ್ದು, ಮಿತ್ರರು ಸಹಿತವಾಗಿ ಒಳ್ಳೆಯ ರೀತಿಯಂತಹ ಸುದ್ದಿಯನ್ನು ಕೊಡುವಂತಹದ್ದು, ಅಥವಾ ವಿಶೇಷವಾಗಿ ಇವತ್ತಿನ ದಿವಸ ನೀವು ಹೊರಗಡೆಗೆ ಎಲ್ಲರೂ ತಿರುಗಾಟ ಮಾಡಲಿಕ್ಕೆ ಹೋಗುವಂತಹ ಒಂದು ಸನ್ನಿವೇಶವೂ ಇದೆ. ದೂರ ಪ್ರಯಾಣವನ್ನು ಮಾತ್ರ ಇಟ್ಟುಕೊಳ್ಬೇಡಿ. ಇವತ್ತಿನ ದಿವಸ ಸಾಕಷ್ಟು ಆತಂಕಗಳು, ತೊಂದರೆಗಳು ಆಗುವಂತಹ ಸಾಧ್ಯತೆ ಇದ್ದಾವೆ. ಇದು ಮಕರ ರಾಶಿಗೆ ಇರುವಂತಹದ್ದು. ಮಕರ ರಾಶಿಯಲ್ಲಿ ತೊಂದರೆಯಲ್ಲಿ, ಕಷ್ಟದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ರಾಶ್ಯಾಧಿಪತಿಯಾದಂತಹ ಶನೇಶ್ವರನ ಪೂಜೆ ಪುರಸ್ಕಾರಗಳನ್ನು ಇವತ್ತಿನ ದಿವಸ ಮಾಡೋದರಿಂದ ನೋಡಿ, ಸೋಮವಾರ ದಿವಸ ಶನೇಶ್ವರನ ಪೂಜೆ ಯಾಕೆ ಮಾಡಬೇಕಪ್ಪ ಅನ್ನುವಂಥ ಒಂದು ಸನ್ನಿವೇಶ, ಒಂದು ವಿಶೇಷವಾಗಿ ನೀವು ಆಲೋಚನೆಯನ್ನು ಮಾಡ್ಬೋದು. ಆದರೆ ಇಲ್ಲಿ ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡೋದ್ರ ಜೊತೆಯಲ್ಲಿ ಶನೇಶ್ವರನ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ತಂದೆ ಮಕ್ಕಳ ಬಾಂಧವ್ಯ ಹೆಚ್ಚನ್ನಾಗ್ತದೆ. ಸೂರ್ಯನಿಗೂ ಶನಿಗೂ ಪರಮಶತ್ರುತ್ವ ಆಗಲ್ಲ. ಅದನ್ನು ಸರಿ ಮಾಡಬೇಕು ಆದರೆ ಸೋಮವಾರ ದಿವಸ, ಅಂದರೆ ಸೂರ್ಯನ ವಾರದ ದಿವಸ ಅಥವಾ ಸೋಮವಾರ ದಿವಸ ವಿಶೇಷವಾಗಿ ಶನೇಶ್ವರನ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಶನೇಶ್ವರನಿಗೂ ಶನಿ ಹೇಳುವಂತಹ ಶನಿ ಗ್ರಹಕ್ಕೆ ಈಶ್ವರ ಸಂಕೇತವನ್ನು ಕೊಟ್ಟಿರುವಂತಹ ದಿವಸ. ಆದ್ದರಿಂದ ಆ ಈಶ್ವರತ್ವವನ್ನು ಉಳಿಸಿಕೊಳ್ಳಬೇಕು ಆದರೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಲೇಬೇಕು. ಅದನ್ನು ಶನೇಶ್ವರನ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಶನೇಶ್ವರನಿಗೆ ಸಂಬಂಧಪಟ್ಟಂತಹ ಶ್ಲೋಕವನ್ನು ಪಠನ ಮಾಡಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಈ ದಿವಸ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರ ಫಲಾಫಲಗಳನ್ನು ನೋಡುವಾಗ, ರಾಶ್ಯಾಧಿಪತಿಯಾದಂತಹ ಶನೇಶ್ವರನು ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ನಿಂತಿದ್ದಾನೆ. ಉದ್ಯೋಗದಲ್ಲಿ ಏನೋ ರೀತಿಯಂತಹ ಒಂದು ಆತಂಕ ಆಗ್ಬೋದು. ಸಪ್ತಮ ಸ್ಥಾನಾಧಿಪತಿ ಅವನು. ಹೀಗಾಗಿ ಹೆಂಡತಿ, ಉದ್ಯೋಗಸ್ಥೆಯಾದಂತಹ ಹೆಂಡತಿಗೂ ಸಹಿತವಾಗಿ ಏನಾದರೂ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇವತ್ತು ರಜೆ ದಿವಸವಾದರೂ ಸಹಿತವಾಗಿ ಉದ್ಯೋಗಕ್ಕೆ ಹೋಗುವಂತಹ ಸನ್ನಿವೇಶ ಬಂದಿತ್ತು. ಅಥವಾ ಮನೆಯಲ್ಲಿ ಏನೋ ಒಂದು ಅಹಿತಕರ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಯೂ ಕಂಡುಬರ್ತದೆ. ಅದು ಎಲ್ಲದಕ್ಕೂ ಪರಿಹಾರ ರೂಪದಲ್ಲಿ ಇವತ್ತಿನ ದಿವಸ ಸಪ್ತಮ ಸ್ಥಾನಾಧಿಪತಿ ಅಂತ ಮದನ ಭವನನಾಥೇ ಲಗ್ನಗೆ ನೋಡಿ, ಅಲ್ಲಿ ಸಪ್ತಮಾಧಿಪತಿ ಲಗ್ನಕ್ಕೆ ಜನ್ಮರಾಶಿಗೆ ಬಂದ ಹಾಳಾದರೆ ತುಂಬ ಆತಂಕವನ್ನು ಉಂಟು ಮಾಡ್ತಾನೆ. ಆದರೆ ಮದನ ಭವನಾದಿ ಸಪ್ತಮಾಧಿಪತಿ 12ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ. 12ನೇ ಮನೆ ಅಂದರೆ ಮೋಕ್ಷಸ್ಥಾನ, ದುಃಖ ಸ್ಥಾನ ಅಂತಲೇ ಹೇಳಲ್ಪಡ್ತದೆ. ಆದ್ದರಿಂದ ಆ 12ನೇ ಮನೆಯ ಅಧಿಪತಿಯಾದಂತಹ ಅಲ್ಲಿ ನಿಂತಿರುವಂತಹ ಸೂರ್ಯನನ್ನು ಉಪಾಸನೆ ಮಾಡುವುದರಿಂದ ದ್ವಾದಶಾತ್ಮಾದಿವಾಕರಃ, 12 ಆತ್ಮವುಳ್ಳಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಇರುವಂತಹದ್ದು ಒಂದೇ ಆತ್ಮವಾಗಿದ್ದರೂ ಸಹಿತವಾಗಿ ಸೂರ್ಯನಾರಾಯಣನಿಗೆ 12 ಆತ್ಮ ಅಂತ ಹೇಳಿದ್ದಾರೆ. ಅದನ್ನು 12 ಆತ್ಮವುಳ್ಳಂತಹ ಸೂರ್ಯನಾರಾಯಣನು ಇವತ್ತಿನ ದಿವಸ ನಿಮಗೆ ಅನುಗ್ರಹವಾಗಬೇಕು ಆದರೆ ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಸೂರ್ಯನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವಂತಹ ಪದ್ಧತಿಗಳು ಸಾಕಷ್ಟು ಹೇಳಿದ್ದೇನೆ.
ಅದರಲ್ಲೂ ಇವತ್ತಿನ ದಿವಸ ಗಾಯತ್ರಿಯನ್ನು ಪಠನ ಮಾಡಿ. ಸೂರ್ಯನಾರಾಯಣನಿಗೆ ಪ್ರೀತಿಯಾಗಿ ಇರುವಂತಹದ್ದು ಗಾಯತ್ರಿ. ಗಾಯತ್ರಿ ಹೇಳುವಂತಹ ಅಕ್ಷರ 3 ಆಗಿದ್ರೂ ಸಹಿತವಾಗಿ ನೋಡಿ, ಗಾಯಂತಂ ತ್ರಾಯತೆ ಯಸ್ಮಾತ್ ತಸ್ಮಾತ್ ಸಹ ಗಾಯತ್ರಿ ಅಂತ ಹೇಳಿದ್ದಾರೆ. ಅಂದರೆ ಮೋಕ್ಷವನ್ನು ಯಾರು ಅಪೇಕ್ಷೆ ಪಡ್ತಾರೋ ಅಂಥವರು ಗಾಯತ್ರಿ ಉಪಾಸನೆಯನ್ನು ಮಾಡಬೇಕು. ಗಾಯತ್ರಿಯನ್ನು ತ್ರಿಕಾಲದಲ್ಲೂ ಸಹಿತವಾಗಿ ನಾವು ಮಾಡಬೇಕಾಗ್ತದೆ, ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ. ಹೀಗಾಗಿ 3 ಕಾಲದಲ್ಲೂ ಸಹಿತವಾಗಿ ಗಾಯತ್ರಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕುಂಭರಾಶಿಯವರ ಸಂಕಷ್ಟ ಏನಿದ್ರೂ ಪರಿಹಾರವಾಗ್ತದೆ. ಮೀನರಾಶಿಯವರ ಫಲಾಫಲಗಳನ್ನು ನೋಡುವಾಗ ರಾಶ್ಯಾಧಿಪತಿಯಂತಹ ಗುರು ಪಂಚಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಬುದ್ಧಿಸ್ಥಾನದಲ್ಲಿ, ಜ್ಞಾನಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಜ್ಞಾನವನ್ನು ಕೊಡುವಂತಹ ಒಂದು ಸಾಧ್ಯತೆಗಳು. ಇವತ್ತಿನ ದಿವಸ ವಿಶೇಷವಾಗಿ ಇರುವಂತಹದ್ದು ಗಣರಾಜ್ಯೋತ್ಸವ. ಹೀಗಾಗಿ ಈಗಾಗಲೇ ಉತ್ಸವವನ್ನು ಆಚರಣೆ ಮಾಡಿದ್ದೀರಿ. ಅದರ ಜೊತೆಯಲ್ಲಿ ರಥಸಪ್ತಮಿಯ ಇವತ್ತಿನ ದಿವಸ ವಿಶೇಷ ಭೋಜನವೂ ಮನೆಯಲ್ಲಿದೆ. ಷಡ್ರಸೋಪೇತವಾದಂತಹ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು, ಅದನ್ನು ಮಾಡಲಿಕ್ಕಿದ್ದೀರಿ ಮನೆಯಲ್ಲಿ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ವಿಶೇಷವಾದಂತಹ ಚಿತ್ರವನ್ನು ವೀಕ್ಷಣೆ ಮಾಡುವಂತಹ ಒಂದು ಸುಯೋಗ ಅಂತ ಹೇಳ್ಬೋದು. ಮನೆ ಮಂದಿ ಎಲ್ಲ ಇವತ್ತಿನ ದಿವಸ ಚಿತ್ರ ವೀಕ್ಷಣೆ ಮಾಡಲಿಕ್ಕೆ ಹೋಗುವಂತಹ ಒಂದು ಸನ್ನಿವೇಶವೂ ಕೆಲವರಿಗಿದೆ. ಹೀಗಾಗಿ ಇಂತಹ ವ್ಯಕ್ತಿಗಳೆಲ್ಲರೂ ಸಹಿತವಾಗಿ ಇವತ್ತಿನ ದಿವಸ ಶುಭವನ್ನು ಕಾಣಲಿಕ್ಕಿದ್ದೀರಿ. ಕೆಲವರಿಗೆ ಮಾತ್ರ ಆಪತ್ತಿದ್ದೇ ಇದೆ. ಯಾಕೆಂದರೆ ರಾಶ್ಯಾಧಿಪತಿಯಂತಹ ಗುರು ಪಂಚಮದಲ್ಲಿದ್ದರೂ, ನಿಮಗೆ ಧನಸ್ಥಾನಾಧಿಪತಿ ಏಕಾಶಿಯಲ್ಲಿ ಉಚ್ಚನಾಗಿದ್ದರೂ, ದ್ವಾದಶ ಸ್ಥಾನಕ್ಕೆ ಇದ್ದರೂ ಸಹಿತವಾಗಿ ತೊಂದರೆಯನ್ನು ಕೊಡ್ತಾನೆ. ಆದ್ದರಿಂದ ತೊಂದರೆಯಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಇವತ್ತಿನ ದಿವಸ ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಿದ ಪಾಯಸವನ್ನು ನೋಡಿ, ಇಲ್ಲಿ ವಿಶೇಷವಾಗಿ ನೈವೇದ್ಯ ಆಳುವಂಥ ಒಂದು ಶಬ್ದವನ್ನು ಹೇಳ್ತಾ ಇದ್ದೇನೆ. ನೈವೇದ್ಯ ಅಂದರೆ ನಿವೇದನೆಯನ್ನು ಮಾಡೋದು. ಇಲ್ಲಿ ನಿವೇದನೆಯಲ್ಲಿ 2 ಅರ್ಥ ಇದೆ. ಮೊದಲನೇ ಅರ್ಥ ನಿವೇದನೆ ಅಂದರೆ ಪ್ರಾರ್ಥನಾ ರೂಪವಾಗಿ ನಿವೇದನೆ ಮಾಡುವಂತಹದ್ದು. ಅದಿಲ್ಲದೆ ಅಂದರೆ ವಸ್ತುವಿನ ರೂಪದಲ್ಲಿ ನಿವೇದನೆ ಮಾಡುವಂತಹದ್ದು. ಯಾವ ದೇವರಿಗೆ ಯಾವ ಧಾನ್ಯ ವಿಶೇಷವಾಗಿ ನೈವೇದ್ಯವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಸೂರ್ಯನಿಗೆ ಗೋಧಿಯನ್ನು ನೈವೇದ್ಯ ಮಾಡೋದ್ರಿಂದ ಹಾಗೆ ಇಡ್ಲಿಕ್ಕಾಗಲ್ಲ. ಅದನ್ನು ಭಕ್ಷ್ಯದ ರೂಪದಲ್ಲಿ ಮಾಡೋದ್ರಿಂದ, ಗೋಧಿ ಪಾಯಸವನ್ನು ಮಾಡೋದ್ರಿಂದ, ಅಥವಾ ಗೋಧಿಯಿಂದ ಮಾಡಿದಂತಹ ಲಡ್ಡುವನ್ನು ನೈವೇದ್ಯ ಮಾಡೋದ್ರಿಂದ, ಅಥವಾ ಗೋಧಿಯಿಂದ ಮಾಡಿದಂತಹ ವಿಶೇಷವಾಗಿ ಗೋಧಿ ರವೆಯಿಂದ ಮಾಡಿದಂತಹ ಸಪಾದವನ್ನು ನೈವೇದ್ಯ ಮಾಡೋದ್ರಿಂದ, ಅಥವಾ ಗೋಧಿ ರವೆಯಿಂದ ಮಾಡಿದಂತಹ ಶಿರವನ್ನು ನೈವೇದ್ಯ ಮಾಡೋದ್ರಿಂದ ಇವತ್ತಿನ ದಿವಸ ಸೂರ್ಯನಾರಾಯಣ ತೃಪ್ತಿಯಾಗ್ತಾನೆ, ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ರಥಸಪ್ತಮಿಯಾಗಿದೆ. 12 ರಾಶಿಯವರು ಸಹಿತವಾಗಿ ಇವತ್ತಿನ ದಿವಸ ರಥಸಪ್ತಮಿಯ ಆಚರಣೆಯಿಂದ ಸೂರ್ಯೋಪಾಸನೆಯನ್ನು ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಗಾಯತ್ರಿ ಜಪವನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. 12 ರಾಶಿಯವರಿಗೂ ಸಹಿತವಾಗಿ ಇವತ್ತಿನ ದಿವಸ ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಈ ಶ್ಲೋಕವನ್ನು ಪಠನ ಮಾಡಿ 12 ರಾಶಿಯವರಿಗೂ ನವಗ್ರಹಗಳು ಸಹಿತವಾಗಿ ಅನುಕೂಲವನ್ನು ಉಂಟು ಮಾಡಲಿ. ಧನ್ಯವಾದಗಳು ಗುರುಜಿ. ಇವತ್ತು ಎಲ್ಲರೂ ಕಾಯ್ತಿರುವ ಒಂದು ವಿಷಯ ಅಂತಂದ್ರೆ ನಿತ್ಯ ಜ್ಞಾನದಲ್ಲಿ ಏನಿರುತ್ತೆ ಅಂತ. ಇವತ್ತಿನ ದಿನ ನಿತ್ಯ ಜ್ಞಾನದಲ್ಲಿ ಏನಿದೆ ಅಂತ ತಿಳಿಸ್ಕೊಡಿ ಗುರುಜಿ. ಪ್ರತಿ ದಿವಸವೂ ನಾವು ತಿಳಿಸುವಂತೆ ಸುಭಾಷಿತ, ಕೊನೆಯದಾಗಿ ಒಂದು ಸುಭಾಷಿತವನ್ನಾಗಲಿ ಗಾದೆಯ ಮಾತನ್ನಾಗಲಿ ಯಾವುದಾದ್ರೂ ಒಂದು ನಿತ್ಯ ಜ್ಞಾನ ಇರುವಂಥದ್ದು. ಇವತ್ತಿನ ನಿತ್ಯ ಜ್ಞಾನ ಏನಪ್ಪ ಬರ್ಕೊಡಿ. ಪಿಪೀಲಿಗಾರ್ಜಿತಂ ದ್ರವ್ಯಂ ಮಕ್ಷಿಕಾ ಸಂಚಿತಂ ಮಧೋ ಲುಬ್ಧೇನ ಸಂಚಿತಂ ದ್ರವ್ಯಂ ಸಮೂಲಂಭೇ ವಿನಶ್ಯತಿ ಹೇಳುವಂಥದ್ದು ಇವತ್ತಿನ ನಿತ್ಯ ಜ್ಞಾನ. ಪಿಪೀಲಿಕಾರ್ಜಿತಂ ದ್ರವ್ಯಂ. ಪಿಪೀಲಿಕಾ ಅಂತಂದ್ರೆ ಏನು? ಇರುವೆ ಅಂತ. ಇರುವೆಗಳ ಸಾಲು ಬರ್ತದೆ. ಆ ಸಾಲುಗಳು ಬಂದದ್ದು ಸುಮ್ಮನೆ ಹೋಗಲ್ಲ. ಮನೆಯಲ್ಲಿ ಅಕ್ಕಿ ಪಾತ್ರೆಯಲ್ಲಿ ಇಟ್ಟಿದ್ದಾರೆ, ಅದರಿಂದ ಒಂದೊಂದೇ ಕಾಳನ್ನು ತಗೊಂಡು ಹೋಗ್ತದೆ. ಯಾವುದು? ಇರುವೆಗಳು. ಅದನ್ನು ತಗೊಂಡು ಹೋಗಿ ಎಲ್ಲರೂ ತಮ್ಮ ಗೂಡಿನಲ್ಲಿ ಶೇಖರಣೆ ಮಾಡಿ ಇಡ್ತದೆ. ಪಿಪೀಲಿಕಾರ್ಜಿತಂ ಧಾನ್ಯಂ ಮಕ್ಷಿಕಾ ಸಂಚಿತಂ ಮಧು. ನೋಡಿ, ಜೇನು ತುಪ್ಪವನ್ನು ಅಂದರೆ ಹೂವಿಂದ ಹೂವಿಗೆ ಹಾರಿ ಜೇನು ಏನು ಮಾಡ್ತದೆ ಅಂತಂದರೆ ಅಲ್ಲಿರುವಂತಹ ಮಧುವನ್ನು ಹೀರಿ ತೆಗೆದುಕೊಂಡು ಬಂದು ಶೇಖರಣೆ ಮಾಡ್ತದೆ. ಸಂಚಿತ ಅದನ್ನು ಜನರು ಕಂಡು ಅದನ್ನು ತೆಗೆದುಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಇದೇನಾಗುತ್ತೆ, ಅದು ನಾಶವಾಗಿ ಹೋಗ್ತದೆ. ಲುಬ್ಧೇನ ಸಂಚಿತಂ ದ್ರವ್ಯಂ. ಲುಬ್ಧ ಅಂದರೆ ಯಾರು? ಜಿಪುಣ ಅಥವಾ ಕೃಪಣ ಅಂತ ಹೇಳ್ತೇವೆ. ಆ ಕೃಪಣನ ಏನು ಮಾಡ್ತಾನೆ? ಹಣವನ್ನು ತಾನು ಖರ್ಚು ಮಾಡೋದಿಲ್ಲ, ತಾನು ಸರಿಯಾಗಿ ಊಟ ಮಾಡೋದಿಲ್ಲ, ತಾನು ಸರಿಯಾದಂತಹ ಬಟ್ಟೆಯನ್ನು ಧರಿಸೋದಿಲ್ಲ, ಅಥವಾ ಮುಂದಿನವರಿಗಾಗಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಮಾಡಿಡುವುದಿಲ್ಲ. ಅದನ್ನು ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿರ್ತಾನೆ, ಯಾರಿಗೂ ಹೇಳಲ್ಲ. ಮನೆ ಪಕ್ಷ ಹೆಂಡತಿಗೂ ಗೊತ್ತಾಗದ ಹಾಗೆ ಬಚ್ಚಿಡ್ತಾನೆ. ಅದೇನಾಗುತ್ತೆ? ಇವನು ಆಕಸ್ಮಿಕವಾಗಿ ಮರಣ ಹೊಂದಿದಾಳಾದರೆ ಸಮೂಲಂಭೇ ವಿನಶ್ಯತಿ, ಯಾವುದೂ ಇಲ್ಲದೆ ಅದು ನಾಶವಾಗ್ತದೆ. ಈ ಮೂರು ಧಾನ್ಯಗಳು, ಮೊದಲನೇದಾಗಿ ಧಾನ್ಯ, ಎರಡನೇದಾಗಿ ಮಧು, ಮೂರನೇದಾಗಿ ದ್ರವ್ಯ, ಇವು ಮೂರೂ ಸಹಿತವಾಗಿ ಸಮೂಲಂಭೇ ವಿನಶ್ಯತಿ ಅಂದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲದೆ ನಾಶವನ್ನು ಹೊಂದುತ್ತದೆ ಹೇಳುವಂತಹದ್ದು ಇವತ್ತಿನ ಸುಭಾಷಿತವಾಗಿದೆ. ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತು ಎರಡು ಹಬ್ಬಗಳ ಬಗ್ಗೆ ಸಾಕಷ್ಟು ವಿಶೇಷತೆಗಳನ್ನು ನಮಗೆ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ವಾಹಿನಿಯ ಪರವಾಗಿ ಹಾಗೂ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಗುರುಜಿಗೆ ಧನ್ಯವಾದಗಳನ್ನು ತಿಳಿಸೋಣ. ಗುರುಜಿ, ತುಂಬ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಮಂಗಳವಾಗಲಿ. ಮತ್ತೊಂದು ದಿನ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ತಮಗೆಲ್ಲ ರಥ ಸಪ್ತಮಿ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ನಮಸ್ತೆ.